ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 20/12/2024 महावाक्य। मीठे बच्चे याद में रहने की प्रैक्टिस करो तो सदा हर्षित मुख खिले हुए रहेंगे। बाप की मदद मिलती रहेगी, कभी मुरझाएंगे नहीं। ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ತಂದೆಯ ನೆನಪಿನಲ್ಲಿರುವ ಪ್ರಾಕ್ಟೀಸ್ ಮಾಡಿರಿ, ಆಗ ಸದಾ ಹರ್ಷಿತ ಮುಖ ಅರಳಿರ್ತದೆ ಅಂತಾರೆ ಬಾಬಾ. ತಂದೆಯ ಸಹಯೋಗ ಸಿಗ್ತಾ ಹೋಗ್ತದೆ, ಎಂದಿಗೂ ಬಾಡಿಕೊಳ್ಳೋದಿಲ್ಲ. ಪ್ರಶ್ನೆ, ತುಮ್ ಬಚ್ಚೋं को यह गॉडली स्टूडेंट लाइफ किस नशे में बितानी है? ಬಾಬಾ ಕೇಳ್ತಾರೆ, ನೀವು ಮಕ್ಕಳು ಈ ಈಶ್ವರೀಯ ವಿದ್ಯಾರ್ಥಿ ಜೀವನವನ್ನು ಯಾವ ನಶೆಯಲ್ಲಿ ಕಳೆಯಬೇಕು ಅಂತ. उत्तर, सदा नशा रहे कि इस पढ़ाई से प्रिंस प्रिंसेज बनेंगे। यह लाइफ हंसते खेलते ज्ञान का डांस करते बितानी है. ಬಾಬಾ ಹೇಳ್ತಾರೆ, ಸದಾ ನಶೆ ಇರಲಿ, ನಾವು ಈ ಶಿಕ್ಷಣದಿಂದ ರಾಜಕುಮಾರ್ಯರಾಗ್ತೇವೆ. ಈ ಜೀವನ ನಗ್ತಾ ಆಡ್ತಾ ಜ್ಞಾನದ ಡ್ಯಾನ್ಸ್ ಮಾಡ್ತಾ ಕಳಿಬೇಕು. ಸದಾ ವಾರಿಸ್ ಬನ್ फूल बनने का पुरुषार्थ करते रहो, यह है प्रिंस प्रिंसेज बनने का कॉलेज. ಬಾಬಾ ಹೇಳ್ತಾರೆ, ಸದಾ ವಾರಸ್ದಾರರಾಗಿ ಹೂವಾಗುವ ಪುರುಷಾರ್ಥ ಮಾಡ್ತಾ ಹೋಗಿ. ಇದಾಗಿದೆ ರಾಜಕುಮಾರ್ಯರಾಗುವ ಕಾಲೇಜ್. यहाँ पढ़ना भी है तो पढ़ाना भी है, प्रजा भी बनानी है तब राजा बन सकेंगे. ಬಾಬಾ ಹೇಳ್ತಾರೆ, ಇಲ್ಲಿ ಓದಬೇಕು, ಜೊತೆಗೆ ಓದಿಸ್ಬೇಕು, ಪ್ರಜೆಗಳನ್ನು ಮಾಡ್ಕೊಳ್ಬೇಕು, ಆಗ ರಾಜರಾಗ್ಲಿಕ್ಕೆ ಸಾಧ್ಯ. ಬಾಪ್ तो पढ़ा हुआ ही है, उसे पढ़ने की ज़रूरत नहीं. ಬಾಬಾ ಹೇಳ್ತಾರೆ, ತಂದೆ ಅಂತೂ ಆಲ್ರೆಡಿ ಓದಿದ್ದಾರೆ, ಅವ್ರು ಓದುವ ಅವಶ್ಯಕತೆ ಇಲ್ಲ. ಗೀತ್ ಬಚ್ಪನ್ ಕೆ ದಿನ್ ಭುಲಾನ ದೇನ. ಬಾಬಾ ಹೇಳ್ತಾರೆ, ಬಾಲ್ಯದ ದಿನಗಳನ್ನು ಎಂದಿಗೂ ಮರಿಬಾರ್ದು, ಇಲ್ಲಾಂದ್ರೆ ಒಂದಿನ ಆಳಬೇಕಾಗ್ತದೆ ಅಂತಾರೆ ಬಾಬಾ. ಓಂ ಶಾಂತಿ. यह गीत है खास बच्चों के लिए, बल है गीता फिल्मी परंतु कुछ गीत है ही तुम्हारे लिए. ಬಾಬಾ ಹೇಳ್ತಾರೆ, ಗೀತೆ ಖಾಸ್ ಮಕ್ಕಳಿಗೋಸ್ಕರ, ಬಲೆ ಇದು ಫಿಲ್ಮ್ ಗೀತೆ ಆಗಿದ್ರೂ ಕೂಡ ಇದು ಮಕ್ಕಳಿಗೋಸ್ಕರ ಮಾಡಿರೋದು ಅಂತಾರೆ ಬಾಬಾ. जो सपूत बच्चे हैं उन्हों को गीत सुनते समय उसका अर्थ अपने दिल में ले आना पड़ता है. ಬಾಬಾ ಹೇಳ್ತಾರೆ, ಯಾರು ಸುಪುತ್ರ ಮಕ್ಕಳಿದಾರಲ್ಲ ಅವರು ಈ ಗೀತೆಯನ್ನು ಕೇಳುವಂತಹ ಸಮಯದಲ್ಲಿ ಅದರ ಅರ್ಥವನ್ನು ಅವ್ರ ಮನಸ್ಸಿನಲ್ಲಿ ತಂದ್ಕೊಳ್ಬೇಕು ಅಂತಾರೆ ಬಾಬಾ. ಬಾಪ್ ಸಮझाते हैं, ಮೇರೆ ಲಾಡ್ಲೆ ಬಚ್ಚೆ ಕ್ಯೂಕಿ ತುಮ್ ಬಚ್ಚೆ ಬನೆ ಹೋ. ಬಾಬಾ ತಿಳಿಸ್ಕೊಡ್ತಾರೆ, ನನ್ನ ಮುದ್ದಿನ ಮಕ್ಕಳೇ, ಯಾಕೆಂದರೆ ನೀವು ನನ್ನ ಮಕ್ಕಳಾಗಿದ್ದೀರಲ್ವ. ಜಬ್ ಬಚ್ಚಾ ಬನೆ ತಬ್ ತೋ ಬಾಪ್ ಕೆ ವರ್ಷೆ ಕಿ ಯಾದ್ ರಹೆ, ಬಚ್ಚೆ ಹಿ ನೈ ಬನೆ ತೋ ಯಾದ್ ಕರ್ನಾ ಪಡೇಗ. ಬಾಬಾ ಹೇಳ್ತಾರೆ, ಯಾವಾಗ ಮಕ್ಕಳಾಗ್ತಿರೋವಾಗ ತಂದೆಯ ಆಸ್ತಿಯೂ ಕೂಡ ನೆನಪಿರ್ತದೆ, ಮಕ್ಕಳೇ ಆಗಿಲ್ಲ ಅಂದರೆ ನೆನಪು ಮಾಡ್ಕೊಳ್ಬೇಕಾಗ್ತದೆ ಅಂತಾರೆ ಬಾಬಾ. बच्चों को स्मृति रहती है, हम भविष्य में बाबा का वर्षा लेंगे, यह है ही राजयोग प्रजायोग नहीं. ಬಾಬಾ ಹೇಳ್ತಾರೆ, ಮಕ್ಕಳಿಗೆ ಸ್ಮೃತಿ ಇರ್ತದೆ, ನಾವು ಭವಿಷ್ಯದಲ್ಲಿ ಬಾಬಾನ ಆಸ್ತಿ ಪಡ್ಕೊಳ್ತೇವೆ ಅಂತ. ಇದು ರಾಜಯೋಗವೇ ಹೊರತು ಇದು ಪ್ರಜಾಯೋಗ ಅಲ್ಲ. हम भविष्य में प्रिंस प्रिंसेज बनेंगे, हम उनके बच्चे हैं, बाकी जो भी मित्र संबंधी आदि हैं उन सबको बुलाना पड़ता है. ಬಾಬಾ ಹೇಳ್ತಾರೆ, ನಾವು ಅವರ ಮಕ್ಕಳಾಗಿದ್ದೀವಿ, ಇನ್ನು ಯಾರೆಲ್ಲ ಮಿತ್ರ ಸಂಬಂಧಿಗಳಿದಾರಲ್ಲ, ಬಾಬಾ ಹೇಳ್ತಾರೆ ಅವ್ರನ್ನೆಲ್ಲ ಮರಿಬೇಕಾಗ್ತದೆ. ಏಕ್ ಬಿಗರ್ ದೂಸರಾ ಕೊಯ್ ಯಾದ್ ನ ಪಡೆ, ದೇಹ ಬಿ ಯಾದ್ ನ ಪಡೆ. ಬಾಬಾ ಹೇಳ್ತಾರೆ, ಒಬ್ಬ ತಂದೆಯ ಹೊರತು ಇನ್ನು ಯಾರೂ ನೆನಪಾಗಬಾರ್ದು, ದೇಹನೂ ಕೂಡ ನೆನಪು ಬರಬಾರ್ದು ಅಂತಾರೆ ಬಾಬಾ. देहाभिमान को तोड़ देही अभिमानी बनना है. देहाभिमान में आने से ही अनेक प्रकार के संकल्प विकल्प उल्टे गिरा देते हैं. ಬಾಬಾ ಹೇಳ್ತಾರೆ, ದೇಹಾಭಿಮಾನ ಬಿಟ್ಟು ದೇಹಿ ಅಭಿಮಾನಿ ಆಗಬೇಕು. ದೇಹಾಭಿಮಾನದಲ್ಲಿ ಬರೋದರಿಂದಲೇ ಅನೇಕ ಪ್ರಕಾರದ ಸಂಕಲ್ಪಗಳು ವಿಕಲ್ಪಗಳು ಉಲ್ಟಾ ಬೆಳೆಸ್ಬಿಡ್ತವೆ. ಯಾದ್ ಕರ್ನೆ ಕಿ ಪ್ರಾಕ್ಟೀಸ್ ಕರ್ತೆ रहेंगे तो सदैव हर्षित मुख खिले हुए फूल रहेंगे. ಬಾಬಾ ಹೇಳ್ತಾರೆ, ನೆನ್ಪು ಮಾಡುವ ಪ್ರಾಕ್ಟೀಸ್ ನಮ್ಮ ಹತ್ರ ಇದ್ದರೆ ನಾವು ಸದಾ ಅರಳಿರುವ ಹೂವಿನ ಹಾಗೆ ಮುಖನೂ ಸದಾ ಹರ್ಷಿತ ಆಗಿರ್ತದೆ ಅಂತಾರೆ ಬಾಬಾ. ಯಾದಕ್ಕೂ ಭೂಲ್ನೆ ಸೆ ಫೂಲ್ ಮುರ್ಜಾ ಜಾತಾ ಹೈ, ಹಿಮ್ಮತ್ತೆ ಬಚ್ಚೆ ಮದದೆ ಬಾಬ್. ಬಾಬಾ ಹೇಳ್ತಾರೆ, ಬಾಬನ ನೆನಪನ್ನು ಮರೆತರೆ ಬಾಬಾ ಹೇಳ್ತಾರೆ ಹೂ ಬಾಡ್ಕೊಂಡ್ಬಿಡ್ತದೆ, ಅಂದರೆ ನಮ್ಮ ಮುಖ ಬಾಡಿ ಬಿಡ್ತದೆ. ಧೈರ್ಯ ಮಕ್ಕಳದಾದರೆ, ಬಾಬಾ ಹೇಳ್ತಾರೆ ಮಕ್ಕಳದು ಧೈರ್ಯ ಆದರೆ ಸಹಯೋಗ ತಂದೆಯದ್ದು. ಬಚ್ಚೆ ಹಿ ನೈ ಬನೆ ತೋ ಬಾಪ ಮದದ್ ಕಿಸ್ ಬಾತ್ ಕಿ ಕರೆಂಗೆ. ಬಾಬಾ ಹೇಳ್ತಾರೆ, ಮಕ್ಕಳೇ ಆಗದಿದ್ದರೆ ನಾವು ತಂದೆ ಯಾವ ಮಾತಿನ ಸಹಯೋಗ ಕೊಡ್ತಾರೆ. क्योंकि उनका माई बाप फिर है रावण माया, तो उनसे मदद मिलेगी गिरने की. ಬಾಬಾ ಹೇಳ್ತಿದ್ದಾರೆ, ಯಾರು ಶಿವಬಾಬನಿಗೆ ಮಕ್ಕಳಾಗೋದಿಲ್ವೋ
ಅವರು ಮಾಯೆಗೆ ಮಕ್ಕಳಾಗಿರ್ತಾರೆ, ಮಾಯೆನೇ ಅವರಿಗೆ ಅಪ್ಪ ಅಮ್ಮ ಆಗಿರ್ತದೆ, ಮಾಯೆ ಅವರನ್ನು ಬೆಳೆಸುವ ಪ್ರಯತ್ನ ಮಾಡ್ತದೆ. तो यह गीत सारा तुम बच्चों पर बना हुआ है, बचपन के दिन भुला न देना. ಬಾಬಾ ಹೇಳ್ತಾರೆ ಈ ಎಲ್ಲ ಹಾಡುಗಳು ಮಕ್ಕಳಿಗೋಸ್ಕರನೇ ಮಾಡಿರೋದು, ಬಾಲ್ಯದ ದಿನಗಳನ್ನು ಮರೆಯಬೇಡಿರಿ. ಬಾಪ್ ಕೋ ಯಾದ್ ಕರ್ನಾ ಹೇ, ಯಾದ್ ನೈ ಕಿಯಾ ತೋ ಜೋ ಆಜ್ ಹಸೆ ಕಲ್ ಫಿರ್ ರೋತೆ रहेंगे. ಬಾಬಾ ಹೇಳ್ತಾರೆ ತಂದೆಯನ್ನು ನೆನಪು ಮಾಡಬೇಕು, ನೆನಪು ಮಾಡದಿದ್ದರೆ ಇವತ್ತು ನಗಬೇಕಾಗ್ತದೆ, ನಾಳೆ ಕುತ್ಕೊಂಡು ಅಳಬೇಕಾಗ್ತದೆ ಅಂತಾರೆ ಬಾಬಾ. ಯಾದ್ ಕರ್ನೆ ಸೆ ಸದೈವ ಹರ್ಷಿತ್ ಮುಖ रहेंगे. तुम बच्चे जानते हो एक ही गीता शास्त्र है जिसमें कुछ कुछ अक्षर ठीक है. ಬಾಬಾ ಹೇಳ್ತಾರೆ ನೆನಪು ಮಾಡೋದ್ರಿಂದ ಸದಾ ಹರ್ಷಿತ ಮುಖ ಇರ್ತೀರ. ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ಒಂದೇ ಗೀತಾ ಶಾಸ್ತ್ರ, ಅದರಲ್ಲಿ ಸ್ವಲ್ಪ ಅಕ್ಷರ ಸರಿ ಇದೆ. लिखा है कि युद्ध के मैदान में मरेंगे तो स्वर्ग में जाएंगे, परंतु इसमें हिंसक युद्ध की तो बात ही नहीं है. ಅದರಲ್ಲಿ ಬರೆಯಲ್ಪಟ್ಟಿದೆ ಯುದ್ಧದ ಮೈದಾನದಲ್ಲಿ ಸತ್ತರೆ ಸೀದಾ ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ಆದರೆ ಬಾಬಾ ಹೇಳ್ತಾರೆ ಹಿಂಸಕ ಯುದ್ಧದ ಮಾತೇ ಇಲ್ಲ ಅಲ್ಲಿ. तुम बच्चों को बाप से शक्ति लेकर माया पर जीत पानी है. ಬಾಬಾ ಹೇಳ್ತಾರೆ ನೀವು ಮಕ್ಕಳು ತಂದೆಯಿಂದ ಶಕ್ತಿ ಪಡ್ಕೊಂಡು ಮಾಯೆ ಮೇಲೆ ಜಯ ಗಳಿಸಬೇಕಾಗಿದೆ. तो ज़रूर बाप को याद करना पड़े तभी तुम स्वर्ग के मालिक बनेंगे. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ನೀವು ತಂದೆಯನ್ನು ನೆನಪು ಮಾಡಬೇಕಾಗ್ತದೆ, ಆವಾಗಲೇ ನೀವು ಸ್ವರ್ಗಕ್ಕೆ ಮಾಲೀಕರಾಗ್ತೀರ. उन्होंने फिर स्थूल हथियार आदि बैठ दिखाए हैं, ज्ञान कटारी ज्ञान बाण अक्षर सुना है तो स्थूल रूप में हथियार दे दिया है. ಶಿವಬಾಬಾ ಹೇಳ್ತಿದ್ದಾರೆ ಅವರು ಸ್ಥೂಲವಾದ ಆಯುಧಗಳನ್ನು ಚಿತ್ರದಲ್ಲಿ ತೋರಿಸ್ತಾರೆ. ಜ್ಞಾನದ ಖಡ್ಗ, ಜ್ಞಾನದ ಬಾಣ, ಈ ಅಕ್ಷರ ಅವ್ರು ಕೇಳಿರೋದ್ರಿಂದ ಸ್ಥೂಲ ರೂಪದಲ್ಲಿ ಆಯುಧಗಳನ್ನು ದೇವಿಗೆ ಕೊಡ್ತಾರೆ. ವಾಸ್ತವ में है यह ज्ञान की बातें, बाकी इतनी भुजाएं आदि तो कोई की होती नहीं. ಶಿವಬಾಬಾ ಹೇಳ್ತಾರೆ ಹಾಗೆ ನೋಡಿದರೆ ಇದೆಲ್ಲ ಜ್ಞಾನದ ಮಾತುಗಳು, ಇಷ್ಟೆಲ್ಲ ಭುಜಗಳು ಯಾರಿಗೂ ಇರೋದಿಲ್ಲ ಅಂತಾರೆ ಬಾಬಾ. तो यह है युद्ध का मैदान, योग में रह शक्ति लेकर विकारों पर जीत पानी है. ಶಿವಬಾಬಾ ಹೇಳ್ತಾರೆ ಇದು ಯುದ್ಧದ ಮೈದಾನ, ಯೋಗದಲ್ಲಿದ್ದು ಶಕ್ತಿ ಪಡ್ಕೊಂಡು ವಿಕಾರಗಳ ಮೇಲೆ ಜಯಗಳಿಸ್ಬೇಕು. ಬಾಪ್ ಕೋ ಯಾದ್ ಕರ್ನೆ ಸೆ ವರ್ಷ ಯಾದ್ ಆಯೇಗಾ, ವಾರಿಸ್ ಹಿ ವರ್ಷ ಲೇತೆ ಹೇ. ಬಾಬಾ ಹೇಳ್ತಾರೆ ತಂದೆಯನ್ನು ನೆನಪು ಮಾಡೋದ್ರಿಂದ ಆಸ್ತಿ ಸಿಗ್ತದೆ, ವಾರಸ್ದಾರರೇ ಆಸ್ತಿ ಪಡ್ಕೊಳ್ತಾರೆ. ವಾರಿಸ್ ನೈ ಬಂತೆ ತೋ ಫಿರ್ ಪ್ರಜಾ ಬಂದು ಪಡ್ತೆ ಹೇ. ಬಾಬಾ ಹೇಳ್ತಾರೆ ವಾರಸ್ದಾರ ಆಗದಿದ್ದರೆ ಪ್ರಜೆ ಆಗಬೇಕಾಗ್ತದೆ. ಯ ಹೈ ಹಿ ರಾಜಯೋಗ ಪ್ರಜಾಯೋಗ ನಹಿ, ಯ ಸಮझानी ಬಾಪ್ ಕೆ ಸಿವಾ ಈ ಕೋಯಿ ದೇ ನ ಸಕೆ. ಬಾಬಾ ಹೇಳ್ತಾರೆ ಇದು ರಾಜಯೋಗನೇ ಹೊರತು ಇದು ಪ್ರಜಾಯೋಗ ಅಲ್ಲ. ಈ ತಿಳುವಳಿಕೆ ಬಾಬನ ಹೊರತು ಬೇರೆ ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬಾಪ್ कहते हैं मुझे इस साधारण तन का आधार ले आना पड़ता है, प्रकृति का आधार लेने बगैर तुम बच्चों को राजयोग कैसे सिखलाऊं. ಶಿವಬಾಬಾ ಹೇಳ್ತಾರೆ ನಾನು ಈ ಸಾಧಾರಣ ತನುವಿನ ಆಧಾರ ಪಡ್ಕೊಂಡು ಬರಬೇಕಾಗ್ತದೆ, ಪ್ರಕೃತಿಯ ಆಧಾರದ ಹೊರತು ನಾನು ನೀವು ಮಕ್ಕಳಿಗೆ ರಾಜಯೋಗ ಹೇಗೆ ಕಲಿಸ್ಲಿ ಅಂತಾರೆ ಬಾಬಾ. ಆತ್ಮ ಶರೀರ ಕೋ ಚೋಡ್ ದೇತಿ ಹೈ ತೋ ಫಿರ್ ಕೋಯಿ ಬಾತ್ಚೀತ್ ಹೋ ನೈ ಸಕ್ತಿ. ಬಾಬಾ ಹೇಳ್ತಿದ್ದಾರೆ ಆತ್ಮ ಶರೀರವನ್ನೇನಾದರೂ ಬಿಟ್ಬಿಟ್ರೆ ಅದು ಮಾತಾಡುವ ಮಾತೇ ಇರೋದಿಲ್ಲ, ಅಲ್ಲಿ ಮಾತಾಡೋದಕ್ಕೆ ಏನೂ ಇರೋದಿಲ್ಲ ಅಂತಾರೆ ಬಾಬಾ. ಫಿರ್ ಜಬ್ ಶರೀರ ಧಾರಣ ಕರೆ ಬಚ್ಚಾ ತೋಡಾ ಬಡಾ ಹೋ ತಬ್ ಬಾಹರ್ ನಿಕಲೆ ಅವ್ರ ಬುದ್ಧಿ ಖುಲೆ. ಬಾಬಾ ಹೇಳ್ತಾರೆ ಇವಾಗ ಶರೀರ ಧಾರಣೆ ಮಾಡಿಕೊಂಡು ಮಗು ಸ್ವಲ್ಪ ದೊಡ್ಡದಾಗಿ ಹೊರಗಡೆ ಬಂದರೆ ಆವಾಗ ಬುದ್ಧಿ ತೆರೀತದೆ. छोटे बच्चे तो होते ही पवित्र हैं, उनमें विकार होते नहीं. सन्यासी लोग सीढ़ी चढ़कर फिर नीचे उतरते हैं. ಬಾಬಾ ಹೇಳ್ತಿದ್ದಾರೆ ಸಣ್ಣ ಮಕ್ಕಳಂತೂ ಪವಿತ್ರನೇ ಇರ್ತಾರೆ, ಆ ಮಕ್ಕಳಲ್ಲಿ ವಿಕಾರದ ಮಾತೇ ಇರೋದಿಲ್ಲ. ಸನ್ಯಾಸಿಗಳಂತೂ ಮೆಟ್ಲು ಹತ್ತಿ ಮತ್ತೆ ಅವ್ರು ಇಳಿಬೇಕಾಗ್ತದೆ. ಅಪನೇ ಜೀವನಕ್ಕೋ ಸಮझ सकते हैं. ಬಾಬಾ ಹೇಳ್ತಾರೆ ಅವ್ರ ಜೀವನವನ್ನು ತಿಳ್ಕೊಳ್ಬೋದು. बच्चे तो होते ही पवित्र है, इसलिए ही बच्चे और महात्मा एक समान गाए जाते हैं. ಬಾಬಾ ಹೇಳ್ತಾರೆ ಮಕ್ಕಳಂತೂ ಪವಿತ್ರನೇ ಇರೋ ಕಾರಣ ಮಕ್ಕಳು ಮತ್ತು ಮಹಾತ್ಮರು ಸಮಾನ ಅಂತ ಹೇಳಲಾಗ್ತದೆ. तो तुम बच्चे जानते हो ये शरीर छोड़कर हम प्रिंस प्रिंसेस बनेंगे, आगे भी हम बने थे और फिर बनते हैं. ಈಗ ನಾವು ಮಕ್ಕಳು ತಿಳ್ಕೊಂಡಿದ್ದೇವೆ ಈ ಶರೀರ ಬಿಟ್ಟು ಮುಂದೆ ನಾವು ರಾಜಕುಮಾರಿಯರಾಗ್ತೇವೆ, ಮೊದಲು ನಾವೇ ಆಗಿದ್ವಿ ಈಗ ಮತ್ತೆ ಆಗ್ತೀವಿ ಅಂತಾರೆ ಬಾಬಾ. ऐसे ऐसे ख्यालात स्टूडेंट्स को रहते हैं, यह भी उनकी बुद्धि में आएगा जो बच्चे होंगे और फिर वफादार फरमान बरदार हो श्रीमत पर चलते होंगे. ಬಾಬಾ ಹೇಳ್ತಾರೆ ಇಂತಿಂಥ ವಿಚಾರಗಳು ವಿದ್ಯಾರ್ಥಿಗಳಿಗಿರ್ತವೆ. ಅಂದರೆ ನಾವೇ ಆ ಥರ ಇದ್ವಿ, ನಾವೇ ಹೀಗಾಗಿದ್ದೀವಿ, ನಾವೇ ರಾಜ್ಕುಮಾರರಿದ್ವಿ, ನಾವೇ
ಮತ್ತು ಈ ಥರ ಆಗ್ತೀವಿ ಅನ್ನುವಂಥದ್ದು ಬುದ್ಧಿಯಲ್ಲಿ ಬರ್ತದೆ ಯಾರು ಮಕ್ಕಳಾಗಿರ್ತಾರೆ ಅವರಿಗೆ. ಮತ್ತು ಬಾಬಾ ಹೇಳ್ತಾರೆ ಯಾರು ಪ್ರಾಮಾಣಿಕರು ನಂಬಿಗಸ್ತರಾಗಿ ಶ್ರೀಮತದಂತೆ ನಡೀತಾರೆ, ನೈತೋ ಶ್ರೇಷ್ಠ ಪದ ಪಾನ ಸಕೆ. ಬಾಬಾ ಹೇಳ್ತಾರೆ ಇಲ್ಲಾಂದರೆ ಶ್ರೇಷ್ಠ ಪದವಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಟೀಚರ್ ತೋ ಪಡಾ ಹುವಾ ಹಿ ಹೈ, ಐಸೆ ನೈ ಕಿ ವ ಪಡ್ತೆ ಹೇ ಫಿರ್ ಪಡಾತೆ ಹೇ. ಬಾಬಾ ಹೇಳ್ತಾರೆ ಟೀಚರ್ ಅಂತೂ ಆಲ್ರೆಡಿ ಓದ್ಕೊಂಡಿದ್ದಾರೆ ಅಂತ. ಈ ರೀತಿ ಅಲ್ಲ, ಅವರು ಓದಿ ಮತ್ತೆ ನಮಗೆ ಓದಿಸ್ತಾರೆ ಅಂತ. ನಹಿ, ಟೀಚರ್ ತೋ ಪಡಾ ಹುವಾ ಹಿ ಹೈ, ಉನ್ಕೋ ನಾಲೆಜ್ಫುಲ್ ಕಹಾ ಜಾತಾ ಹೈ. ಬಾಬಾ ಹೇಳ್ತಿದ್ದಾರೆ ಇಲ್ಲ, ಟೀಚರ್ಗಂತೂ ಬಾಬಾ ಹೇಳ್ತಾರೆ ಅವ್ರು ಆಲ್ರೆಡಿ ಓದಿದ್ದಾರೆ ಅಂತ, ಅದಕ್ಕೇ ಅವರಿಗೆ ನಾಲೆಜ್ಫುಲ್ ಜ್ಞಾನಪೂರ್ಣನು ಅಂತ ಹೇಳ್ತಾರೆ ತಾನೆ. ಸೃಷ್ಟಿಗೆ ಆದಿ ಮಧ್ಯ ಅಂತಕ್ಕೆ ನಾಲೆಜ್ ಅವ್ರ ಕೊಯ್ ನೈ ಜಾನ್ತೆ, ಪಹಲೆ ತೋ ನಿಶ್ಚಯ ಚಾಹಿಯೇ ವ ಬಾಪ್ ಹೇ. ಬಾಬಾ ಹೇಳ್ತಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಯಾರ ಹತ್ರನೂ ಇಲ್ಲ, ಫಸ್ಟಿಗೆ ನಿಶ್ಚಯ ಬೇಕು ಅವ್ರ ತಂದೆ ಅಂತ. ಅಗರ್ ಕಿಸಿ ಕಿ ತಕದೀರ್ ಮೇ ನೈ ಹೇ ತೋ ಫಿರ್ ಅಂದರ್ ಮೇ ಕಿಟ್ ಕಿಟ್ ಚಲ್ತಿ ರಹೆ. ಬಾಬಾ ಹೇಳ್ತಾರೆ ಯಾರ್ದಾದ್ರೂ ಅದೃಷ್ಟದಲ್ಲಿ ಇಲ್ಲ ಅಂತಂದರೆ ಒಳಗಡೆನೇ ಅದು ತೊಂದರೆ ಕೊಡ್ತಾ ಇರ್ತದೆ, ಪತಾ ನೈ ಚಲ್ ಸಕೇಗ. बाबा ने समझा है जब तुम बाप की याद में आएंगे तो यह विकारों की बीमारी और ही जोर से बाहर निकलेगी. ಬಾಬಾ ತಿಳಿಸ್ಕೊಡ್ತಾರೆ, ಗೊತ್ತೇ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ ಮತ್ತೆ ತಿಳಿಸ್ಕೊಡ್ತಾರೆ, ಯಾವಾಗ ನೀವು ತಂದೆಯ ಮಡಿಲಿನಲ್ಲಿ ಬರ್ತೀರೋ ಆಗ ವಿಕಾರಗಳೆಂಬ ರೋಗ ಎಲ್ಲವೂ ಹೊರಗಡೆ ಜೋರಾಗಿ ಬರ್ತದೆ ಅಂತಾರೆ ಬಾಬಾ. वैद्य लोग भी कहते हैं बीमारी उथल खाएगी, बाप भी कहते हैं तुम बच्चे बनेंगे तो देहाभिमान के और क्राम क्रोध आदि की बीमारी बढ़ेगी. ಈ ಆಯುರ್ವೇದಿಕ್ ಔಷಧಿ ಕೊಡೋರು ಹೇಳ್ತಿರ್ತಾರೆ, ನೀವು ಈ ಔಷಧಿ ತೊಗೊಂಡ್ರೆ ಆ ರೋಗ ಎಲ್ಲ ಒಮ್ಮೆ ಹೊರಗೆ ಬರ್ತದೆ ಅಂಥೇಳಿ. ಅಥವಾ ಬಾಬಾ ಹೇಳ್ತಾರೆ, ಬಾಬನು ಕೂಡ ಇಲ್ಲಿ ಹೇಳ್ತಾರೆ, ನೀವು ಮಕ್ಕಳಾದಾಗ ಅಂದರೆ ಶುಭಾಬನಿಗೆ ಮಕ್ಕಳಾದ ಮೇಲೆ ದೇಹಾಭಿಮಾನ ಇರ್ಬೋದು, ಕಾಮ ಕ್ರೋಧ ಇರ್ಬೋದು, ಇವೆಲ್ಲ ರೋಗಗಳು ಬಾಬಾ ಹೇಳ್ತಾರೆ ಹೆಚ್ಚಾಗ್ತವೆ ಅಂತ. ನೈತು ಪರೀಕ್ಷಾ ಕೈಸೆ ಹೋ, ಇಲ್ಲಾಂದರೆ ನಿಮ್ಮ ಪರೀಕ್ಷೆ ತಗೊಳ್ಳೋದು ಹೆಂಗೆ. ಕಹಾ ಬಿ ಮುಂಜೋತು ಪೂಜ್ತೆ ರಹೋ. ಬಾಬಾ ಹೇಳ್ತಾರೆ ಎಲ್ಲಾದರೂ ನಿಮ್ಗೆ ಸ್ವಲ್ಪ ಸಂಶಯ ಬಂದರೆ ನನಗೆ ಕೇಳ್ತಾ ಹೋಗ್ರಿ. ಜಬ್ ತುಮ್ ರುಸ್ತುಮ್ ಬಂತೆ ಹೋ ತಬ್ ಮಾಯಾ ಖೂಬ್ ಪಚಾಡ್ತಿ ಹೈ, ತುಮ್ ಬಾಕ್ಸಿಂಗ್ ಮೇ ಹೋ. ಬಾಬಾ ಹೇಳ್ತಾರೆ ಯಾವಾಗ ನೀವು ಫೈಲ್ವಾನ್ರಾಗ್ತಿರೋ ಮಾಯೆ ನಿಮಗೆ ಭಾಳಷ್ಟು ತೊಂದರೆ ಕೊಡ್ತದೆ, ನೀವು ಬಾಕ್ಸಿಂಗ್ನಲ್ಲಿದ್ದೀರಿ. बच्चा नहीं बने हैं तो बॉक्सिंग की बात ही नहीं, वो तो अपने ही संकल्पों विकल्पों में गोते खाते हैं, न कोई मदद ही मिलती है. ಬಾಬಾ ಹೇಳ್ತಾರೆ ಮಕ್ಕಳಾಗದಿದ್ದರೆ ಬಾಕ್ಸಿಂಗಿನ ಮಾತೇ ಇಲ್ಲ, ಅವರಂತೂ ತಮ್ಮದೇ ಆದ ಸಂಕಲ್ಪ ವಿಕಲ್ಪಗಳಲ್ಲಿ ಮುಳುಗೇಳ್ತಾ ಇರ್ತಾರೆ, ಪೆಟ್ಟು ತಿಂತಾ ಇರ್ತಾರೆ, ಅಲ್ಲಿ ಯಾರ್ದು ಸಹಾಯ ಸಿಗೋದಿಲ್ಲ. ಬಾಬಾ ಸಮಜ್ತೆ ಹೇ ಮಮ್ಮಾ ಬಾಬಾ कहते तो बाप का बच्चा बनना पड़े, फिर वह दिल में पक्का हो जाता है कि यह हमारा रूहानी बाप है. ಬಾಬಾ ಹೇಳ್ತಿದ್ದಾರೆ ಮಮ್ಮ ಬಾಬಾ ಅಂತ ಹೇಳ್ತೀರಿ ಅಂದಾಗ ತಂದೆಯ ಮಗು ಆಗಬೇಕಾಗ್ತದೆ, ನಂತರ ಹೃದಯದಲ್ಲಿ ಪಕ್ಕಾ ಆಗಬೇಕು ಅವರು ನಮ್ಮ ಆತ್ಮಿಕ ತಂದೆಯಾಗಿದ್ದಾರೆ. ಬಾಕಿಯ ಯುದ್ಧ ಕಾ ಮೈದಾನ್ ಹೇ, ಇಸ್ಮೇ ಡರ್ನಾ ನೈ ಹೇ ಕಿ ಪತಾ ನೈ ತೂಫಾನ್ ಮೇ ಟಹರ್ ಸಕೆಂಗೆ ವಾ ನಹಿ. ಬಾಬಾ ಹೇಳ್ತಿದ್ದಾರೆ ಬಾಕಿ ಇದು ಯುದ್ಧದ ಮೈದಾನವಾಗಿದೆ, ಇದರಲ್ಲಿ ಹೆದರ್ಕೊಳ್ಬಾರ್ದು, ಅಯ್ಯೋ ಗೊತ್ತಿಲ್ಲ ನಾವು ಈ ಬಿರುಗಾಳಿ ಬಂದರೆ ಉಳಿತೀವೋ ಅಥವಾ ಇಲ್ವೋ ಅಂತ. ಇಸ್ಮೇ ಇಸ್ಕೋ ಕಮ್ಜೋರ್ ಕಹಾ ಜಾತಾ ಹೈ, ಇಸ್ಮೇ ಶೇರ್ ಬನ್ನ ಪಡೆ. ಬಾಬಾ ಹೇಳ್ತಿದ್ದಾರೆ ನಾವು ಉಳಿತೀವೋ ಇಲ್ವೋ ಅಂತೇನು ದುರ್ಬಲ ಸಂಕಲ್ಪ ಮಾಡ್ತೀವಲ್ಲ, ಇಂಥವ್ರಿಗೆ ದುರ್ಬಲರು ಅಂತ ಹೇಳಲಾಗ್ತದೆ, ಇದರಲ್ಲಿ ಹುಲಿ ಆಗಬೇಕು ಅಂತಾರೆ ಬಾಬಾ. ಪುರುಷಾರ್ಥಕ್ಕೆ ಲಿಯೇ ಅಚ್ಚಿ ಮತ್ ಲೇನಿ ಚಾಯ್, ಬಾಪ್ಸೆ ಪೂಚ್ನಾ ಚಾಯ್. ಬಾಬಾ ಹೇಳ್ತಾರೆ ನೀವು ಪುರುಷಾರ್ಥಕ್ಕೋಸ್ಕರ ಒಳ್ಳೆ ಮತ ಪಡಿಬೇಕು, ಬಾಬನಿಗೆ ಕೇಳಬೇಕು. बहुत बच्चे अपनी अवस्था लिख कर भेजते हैं, बाप को ही सर्टिफिकेट देना है. ಬಾಬಾ ಹೇಳ್ತಾರೆ ಭಾಳ ಜನ ಮಕ್ಕಳು ಬಾಬಾ ನಮ್ಮ ಸ್ಥಿತಿ ಹಿಂಗಾಗಿದೆ ಇವತ್ತು ಅಂತ ಬರೆದು ಕಳಿಸ್ತಾರಂತೆ, ನಾನೇ ಸರ್ಟಿಫಿಕೇಟ್ ಕೊಡಬೇಕಲ್ವಾ ಅಂತಾರೆ ಬಾಬಾ. ಇನ್ಸೆ ಬಲ್ ಚಿಪಾಯೆ ಪರಂತು ಶುಭಾಬಾ ಸೆ ತು ಚಿಪ್ ನ ಸಕೆ. ಬಾಬಾ ಒಂದು ಮಾತು ಹೇಳ್ತಾರೆ, ಭಲೆ ನೀವು ನಿಮಿತ್ತರಿಗೆ ಮುಚ್ಚಿಡ್ಬೋದು, ಆದರೆ ಶುಭಾಬನ ಹತ್ರ ಮುಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಬಹುತ್ ಹೇ ಜೋ ಚಿಪಾತೆ ಹೇ ಪರಂತು ಉನ್ಸೆ ಕುಚ್ ಭಿ ಚಿಪ್ ನೈ ಸಕ್ತಾ. ಬಾಬಾ ಹೇಳ್ತಾರೆ ಭಾಳ ಜನ ಮಕ್ಕಳಿದ್ದಾರೆ ಮುಚ್ಚಿಡ್ತಾರೆ, ಆದರೆ ಬಾಬನ ಹತ್ರ ಯಾವುದನ್ನು ಮುಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ. ಅಚ್ಚೆ ಕಾ ಫಲ್ ಅಚ್ಚ, ಬುರೆ ಕಾ ಫಲ್ ಬುರಾ ಹೋತಾ ಹೈ. ಸತ್ಯುಗ್ ತ್ರೇತಾ ಮೇ ತೋ ಸಬ್ ಅಚ್ಚಾ ಹಿ ಅಚ್ಚಾ ಹೋತಾ ಹೈ. ಬಾಬಾ ಹೇಳ್ತಾರೆ ಒಳ್ಳೆಯದಕ್ಕೆ ಒಳ್ಳೆ ಫಲ ಸಿಕ್ಕರೆ ಕೆಟ್ಟದ್ದಕ್ಕೆ ಕೆಟ್ಟದ್ದು ಫಲ ಸಿಗ್ತದೆ. ಸತ್ಯುಗ ತ್ರೇತಾಯುಗದಲ್ಲಂತೂ ಎಲ್ಲನೂ ಒಳ್ಳೆಯದೇ ಆಗ್ತದೆ. ಅಚ್ಚಾ ಬುರಾ ಪಾಪ ಪುಣ್ಯ ಯಹಾ ಹೋತಾ ಹೈ, ವಹಾ ದಾನ ಪುಣ್ಯ ಭಿ ನೈ ಕಿಯಾ ಜಾತಾ ಹೈ. ಬಾಬಾ ಹೇಳ್ತಾರೆ ಒಳ್ಳೆಯದು ಕೆಟ್ಟದ್ದು ಪಾಪನೋ ಪುಣ್ಯನೋ ಎಲ್ಲನೂ ಇಲ್ಲಿದೆ,
ಸತ್ಯುಗದಲ್ಲಿ ದಾನ ಪುಣ್ಯನೂ ಕೂಡ ಮಾಡೋದಿಲ್ಲ. ಹೈ ಹಿ ಪ್ರಾರಬ್ಧ यहाँ हम टोटल सरेंडर होते हैं तो बाबा 21 जन्मों के लिए रिटर्न में दे देते हैं. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಇರೋದೇ ಪ್ರಾರಬ್ಧ, ಇಲ್ಲಿ ನಾವು ಟೋಟಲ್ ಆಗಿ ಪರಮಾತ್ಮನಿಗೆ ಅರ್ಪಣೆ ಆಗ್ತೇವೆ, ಆಗ ಬಾಬಾ 21 ಜನ್ಮಗಳಿಗೋಸ್ಕರ ರಿಟರ್ನ್ ಆಗಿ ಕೊಡ್ತಾರೆ. फॉलो फादर करना है, अगर उल्टा काम करेंगे तो नाम भी बाप का बदनाम करेंगे, इसलिए बाप भी शिक्षा देनी पड़ती है. ಬಾಬಾ ಹೇಳ್ತಾರೆ ತಂದೆಯನ್ನು ಅನುಕರಣೆ ಮಾಡಬೇಕು. ಅಕಸ್ಮಾತ್ ಉಲ್ಟಾ ಕರ್ಮ ಮಾಡಿದರೆ ಶಿವಬಾಬನ ಹೆಸರು ಕೂಡ ಹಾಳಾಗ್ತದೆ. ಅದಕ್ಕೋಸ್ಕರ ಬಾಬಾ ಶಿಕ್ಷಣ ಕೊಡಬೇಕಾಗ್ತದೆ ಮಕ್ಕಳಿಗೆ. रूप बसंत भी सबको बनना है, हम आत्माओं को बापा ने पढ़ाया है, फिर हमें दूसरों को पढ़ाना भी है. ಶಿವಬಾಬಾ ಹೇಳ್ತಿದ್ದಾರೆ ರೂಪ ಬಸಂತರು ಎಲ್ಲರೂ ಆಗಬೇಕು. ನಾವು ಆತ್ಮಗಳಿಗೆ ಬಾಬಾ ಓದಿಸಿದ್ರು, ಜೊತೆಗೆ ನಾವು ಬೇರೆಯವ್ರಿಗೂ ಓದಿಸ್ಬೇಕು. ಸಚ್ಚೆ ಬ್ರಾಹ್ಮಣಂಕೋ ಸಚ್ಚಿ ಗೀತಾ ಸುನಾನಿ ಹೇ ಅವ್ರ ಕೊಯ್ ಶಾಸ್ತ್ರೋಂಕಿ ಬಾತ್ ನಹಿ. ಶಿವಬಾಬಾ ಹೇಳ್ತಾರೆ ಸತ್ಯ ಬ್ರಾಹ್ಮಣರಿಗೆ ಸತ್ಯಗೀತೆ ಹೇಳಬೇಕು, ಇನ್ನು ಯಾವುದೇ ಶಾಸ್ತ್ರದ ಮಾತಿಲ್ಲ. ಮುಖ್ಯ ಹೇ ಗೀತಾ, ಬಾಕಿ ಹೇ ಉನ್ಕೆ ಬಾಲ್ ಬಚ್ಚೆ, ಉಳಿದವರೆಲ್ಲ ಅವನ ಮಕ್ಕಳು ಮರಿ ಅಂತಾರೆ ಬಾಬಾ. ಉನ್ಸಿ ಕೊಯ್ ಕಾ ಕಲ್ಯಾಣ ನೈ ಹೋತ, ಮೇರಿಗೂ ಕೊಯ್ ಬಿ ನೈ ಮಿಲ್ತಾ. ಅದರಿಂದ ಯಾರ ಕಲ್ಯಾಣನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನನ್ನು ಯಾರೂ ಭೇಟಿಯಾಗಲಿಕ್ಕೂ ಸಾಧ್ಯ ಇಲ್ಲ. ಮೈ ಹಿ ಆಕರ್ ಫಿರ್ಸೆ ಸಹಜ ಜ್ಞಾನ सहज योग सिखलाता हूँ. सर्वशास्त्रमयी ಶಿರೋಮಣಿ ಗೀತಾ है, वो सच्ची गीता द्वारा वर्षा मिलता है. ಬಾಬಾ ಹೇಳ್ತಿದ್ದಾರೆ ನಾನೇ ಬಂದು ಸಹಜವಾದ ಜ್ಞಾನ ಸಹಜ ಯೋಗ ಮತ್ತೆ ಕಲಿಸ್ತೇನೆ. ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯಾಗಿದೆ. ಈ ಸತ್ಯ ಗೀತೆಯ ಮೂಲಕ ಆಸ್ತಿ ಸಿಗ್ತದೆ. ಶ್ರೀಕೃಷ್ಣ ಕೋ ಭಿ ಗೀತಾ ಸೆ ವರ್ಷಾ ಮಿಲ, ಗೀತಾ ಕಾ ಭಿ ಬಾಪ್ ಜೋ ರಚಯಿತಾ ಹೇ ವಹ ಬೈಟ್ ವರ್ಷಾ ದೇತೆ ಹೇ. ಶ್ರೀಕೃಷ್ಣನಿಗೂ ಗೀತೆಯಿಂದ ಆಸ್ತಿ ಸಿಕ್ತು. ಬಾಬಾ ಹೇಳ್ತಿದ್ರೆ ಗೀತೆಯ ರಚಯಿತ ತಂದೆಯಾಗಿದ್ದಾರೆ, ಅವ್ರು ಕೂತ್ಕೊಂಡು ಮಕ್ಕಳಿಗೆ ಆಸ್ತಿ ಕೊಡ್ತಾರೆ. ಬಾಕಿ ಗೀತಾಶಾಸ್ತ್ರ ಸೆ ವರ್ಷಾ ನೈ ಮಿಲ್ತಾ, ರಚಯಿತಾ ಹೇ ಏಕ್ ಬಾಕಿ ಹೇ ಉನ್ಕಿ ರಚನಾ. ಇನ್ನು ಗೀತಾಶಾಸ್ತ್ರದಿಂದ ಆಸ್ತಿ ಸಿಗೋದಿಲ್ಲ, ರಚಯಿತ ಒಬ್ಬನೇ, ಉಳಿದಿರೋದೆಲ್ಲ ಅವನ ಮಕ್ಕಳು, ಅಂದರೆ ರಚನೆ. ಪಹಲಾ ನಂಬರ್ ಶಾಸ್ತ್ರ ಹೇ ಗೀತಾ, तो पीछे जो ಶಾಸ್ತ್ರ बनते हैं उनसे भी ವರ್ಷಾ मिल ना सके. ಬಾಬಾ ಹೇಳ್ತಾರೆ ಮೊದಲನೆಯ ನಂಬರ ಶಾಸ್ತ್ರ ಆಗಿದೆ ಗೀತೆ, ಅದರ ನಂತರ ಏನು ಶಾಸ್ತ್ರ ತಯಾರಾಗ್ತದೋ ಅದರಿಂದ ಆಸ್ತಿ ಸಿಗೋದಿಲ್ಲ ಅಂತಾರೆ ಬಾಬಾ. ವರ್ಷಾ ಮಿಲ್ತಾ ಹಿ ಸಮ್ಮುಖ है, ಮುಕ್ತಿ ಕಾ ವರ್ಷಾ तो सबको मिलना है, सबको ವಾಪಸ್ ಜಾನಾ है. ಬಾಬಾ ಹೇಳ್ತಾರೆ ಆಸ್ತಿ ಸಿಗೋದು ಸಮ್ಮುಖದಲ್ಲಿ, ಮುಕ್ತಿ ಆಸ್ತಿ ಎಲ್ರಿಗೂ ಸಿಗ್ತದೆ, ಎಲ್ಲರೂ ವಾಪಸ್ ಹೋಗಬೇಕು. ಬಾಕಿ ಸ್ವರ್ಗ ಕಾ ವರ್ಷಾ ಮಿಲ್ತಾ है ಪಢಾಯಿ ಸೆ, ಫಿರ್ ಜೋ ಜಿತ್ನಾ ಪಡೇಗ. ಇನ್ನು ಸ್ವರ್ಗದ ಆಸ್ತಿ ಸಿಗ್ತದೆ ಶಿಕ್ಷಣದಿಂದ, ಇನ್ಯಾರು ಎಷ್ಟು ಓದ್ತಾರೆ. ಬಾಪ್ ಸಮ್ಮುಖ ಪಡಾತೆ ಹೇ, ಜಬ್ ತಕ್ ನಿಶ್ಚಯ ನಹಿ ಕಿ ಕೌನ್ ಪಡಾತೆ ಹೇ ತೋ ಸಮझेंगे ಕ್ಯಾ. ಬಾಬಾ ಸಮ್ಮುಖದಲ್ಲಿ ಓದಿಸ್ತಾರೆ, ಎಲ್ಲಿವರೆಗೆ ನಮಗೆ ನಿಶ್ಚಯ ಆಗೋದಿಲ್ಲ ಯಾರು ಓದಿಸ್ತಿದ್ದಾರೆ ಅಂದಾಗ ಬಾಬಾ ಹೇಳಿದ್ದು ಅರ್ಥ ಆಗ್ತದೇನು ಅಂತಾರೆ ಬಾಬಾ. ಪ್ರಾಪ್ತಿ ಕ್ಯಾ ಕರ್ ಸಕೆಂಗೆ, ಫಿರ್ ಭಿ ಬಾಪ್ ಸೆ ಸುನ್ತೆ ರಹತೆ ಹೇ ತೋ ಜ್ಞಾನ ಕಾ ವಿನಾಶ ನೈ ಹೋತಾ. ಪ್ರಾಪ್ತಿ ಏನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂದರೆ ಶಿವಬಾಬನ ಮೇಲೆ ನಿಶ್ಚಯ ಇಲ್ಲ ಅಂದಾಗ ಪ್ರಾಪ್ತಿ ಏನಾಗ್ತದೆ ಅಂತಾರೆ ಬಾಬಾ. ಆದರೂ ಕೂಡ ತಂದೆಯಿಂದ ಕೇಳ್ತಾರೆ ಅಂದಾಗ ಜ್ಞಾನ ವಿನಾಶ ಆಗೋದಿಲ್ಲ. ಜಿತ್ನಾ ಸುಖ ಮಿಲೇಗ ಫಿರ್ ಅವರಂಕೋ ಭಿ ಸುಖ ದೇಂಗೆ. ಬಾಬಾ ಹೇಳ್ತಾರೆ ಎಷ್ಟು ಸುಖ ಸಿಗ್ತದೋ ಬೇರೆಯವ್ರಿಗೂ ನೀವು ಅಷ್ಟೇ ಸುಖ ಕೊಡ್ತೀರಾ. ಪ್ರಜಾ ಬನಾಯಂಗೆ ತೋ ಫಿರ್ ಖುದ್ ರಾಜಾ ಬನ್ ಜಾಯಂಗೆ. ನೀವು ಪ್ರಜೆಗಳನ್ನು ಮಾಡಿಕೊಂಡ್ರೆ ನೀವು ಸ್ವಯಂ ರಾಜರುಗಳಾಗ್ತೀರಾ. ಹಮಾರಿ ಹೈ ಸ್ಟೂಡೆಂಟ್ ಲೈಫ್, ಹಸ್ತೆ ಕೇಳ್ತೆ ಜ್ಞಾನ ಕಿ ಡ್ಯಾನ್ಸ್ ಕರ್ತೆ ಹಮ್ ಜಾಕರ್ ಪ್ರಿನ್ಸ್ ಬನೆಂಗೆ. ಬಾಬಾ ಹೇಳ್ತಾರೆ ನಮ್ಮದು ಈಶ್ವರ್ಯ ಜೀವನ, ವಿದ್ಯಾರ್ಥಿ ಜೀವನ ಅಂತ ಹೇಳ್ತಾರೆ ಬಾಬಾ. ಇದರಲ್ಲಿ ನಗ್ತಾ ಆಡ್ತಾ ಜ್ಞಾನದ ಡ್ಯಾನ್ಸ್ ಮಾಡ್ತಾ ನಾವು ಹೋಗಿ ರಾಜ್ಕುಮಾರರಾಗ್ತೇವೆ. ಸ್ಟೂಡೆಂಟ್ ಜಾನ್ತೆ ಹೇ ಹಮ್ಕೋ ಪ್ರಿನ್ಸ್ ಬನ್ನಾ ಹೇ ತೋ ಖುಷಿ ಕಾ ಪಾರ ಚಡೇಗ. ಬಾಬಾ ಹೇಳ್ತಾರೆ ವಿದ್ಯಾರ್ಥಿಗಳಿಗೆ ಗೊತ್ತಿರ್ತದೆ ನಾವು ಹೋಗಿ ರಾಜ್ಕುಮಾರ್ ಆಗ್ತೀವಿ ಅಂದಾಗ ಖುಷಿ ಅಪಾರ ಇರ್ತದೆ. या तो प्रिंस प्रिंसेज का कॉलेज है, वहाँ प्रिंस प्रिंसेज का अलग कॉलेज होता है. ಬಾಬಾ ಹೇಳ್ತಾರೆ ಇದು ರಾಜ್ಕುಮಾರ ರಾಜ್ಕುಮಾರಿಯರಾಗುವ ಕಾಲೇಜ್, ಅಲ್ಲಿ ರಾಜ್ಕುಮಾರ ರಾಜ್ಕುಮಾರಿಯರ ಬೇರೆ ಕಾಲೇಜ್ ಇರ್ತದೆ. ವಿಮಾನೋं में चढ़कर जाते हैं, विमान भी वहाँ के फुल प्रूफ होते हैं, कभी टूट न सके. ಬಾಬಾ ಹೇಳ್ತೀರ ಅಲ್ಲಿ ಕಾಲೇಜ್ಗೂ ಕೂಡ ವಿಮಾನದಲ್ಲೇ ಹೋಗೋದು, ಅಂದರೆ ಪುಷ್ಪಕ ವಿಮಾನದಲ್ಲಿ ಕಾಲೇಜಿಗೆ ಹೋಗೋದು. ಅಲ್ಲಿ ವಿಮಾನನೂ ಹೆಂಗಿರ್ತದೆ ಅಂದರೆ ಫುಲ್ ಪ್ರೂಫ್ ಅಂತಾರೆ ಬಾಬಾ. ಯಾವುದೇ ರೂಪದಲ್ಲಿ ಅದು ಮುರಿಯೋದಾಗಲಿ ಹಾಳಾಗೋದಾಗಲಿ ಬಂದಾಗೋದಾಗಲಿ ಆಗೋದಿಲ್ಲ. ಕಬಿ ಆಕ್ಸಿಡೆಂಟ್ ಹೋನಾಯಿ ನೈ ಹೇ. ಬಾಬಾ ಹೇಳ್ತಾರೆ ಅಲ್ಲಿ ವಿಮಾನ ಆಕ್ಸಿಡೆಂಟೇ ಆಗೋದಿಲ್ಲ. ಕೊಯ್ ಬಿ ಕಿಸಮ್ ಕಾ ಯಾವ ಥರದ ಆಕ್ಸಿಡೆಂಟು ಆಗೋದಿಲ್ಲ ಅಂತಾರೆ ಬಾಬಾ.
यह सब समझने की बातें हैं। एक तो बाप से पूरा बुद्धि योग रखना पड़े, दूसरा बाप को सभी समाचार देना पड़े कि कौन कौन कांटे से कलियाँ बने हैं. ಬಾಬಾ ಹೇಳ್ತಾರೆ ಇದೆಲ್ಲ ತಿಳ್ಕೊಳ್ಳೋ ಮಾತುಗಳು. ಒಂದು ತಂದೆ ಜೊತೆ ಪೂರ್ಣ ಬುದ್ಧಿಯೋಗ ಜೋಡಿಸ್ಬೇಕಾಗ್ತದೆ, ಇನ್ನೊಂದು ಎಲ್ಲ ಸಮಾಚಾರ ಬಾಬನಿಗೆ ಕೊಡಬೇಕಾಗ್ತದೆ. ಯಾವ್ಯಾವರು ಅಥವಾ ಯಾರ್ಯಾರು ಮುಳ್ಳುಗಳಿಂದ ಮೊಗ್ಗುಗಳಾಗ್ತಿದ್ದೀರಿ ಅಂತ ಬಾಪ್ से पूरा कनेक्शन रखना पड़े, जो फिर टीचर भी डायरेक्शन देते रहते हैं. ತಂದೆಯಿಂದ ಅಥವಾ ತಂದೆ ಜೊತೆ ಪೂರ್ಣ ಸಂಬಂಧ ಇಟ್ಕೋಬೇಕಾಗ್ತದೆ, ಮತ್ತು ಟೀಚರ್ ಅವರಿಗೆ ಡೈರೆಕ್ಷನ್ ಕೊಡ್ತಾ ಇರ್ತಾರೆ. ಕೌನ್ ವಾರಿಸ್ ಬನ್ ಫೂಲ್ ಬನ್ನೆ ಕಾ ಪುರುಷಾರ್ಥ ಕರ್ತೆ हैं. ಯಾರು ವಾರಸ್ದಾರರಾಗಿ ಹೂ ಆಗುವ ಪುರುಷಾರ್ಥ ಮಾಡ್ತಾರೆ. ಕಾಂಟೋ ಸೆ ಕಲಿ ತೋ ಬನೆ ಫಿರ್ ಫೂಲ್ ತಬ್ ಬನೆ ಜಬ್ ಬಚ್ಚಾ ಬನೆ. ಬಾಬಾ ಹೇಳ್ತಾರೆ ನಾವೆಲ್ಲ ಮುಳ್ಳಿದ್ದವ್ರೀಗ ಮೊಗ್ಗುಗಳಾದ್ವಿ. ಈ ಮೊಗ್ಗಾದವ್ರು ಹೂ ಆಗೋದು ಯಾವಾಗ ಪೂರ್ಣ ರೂಪದಲ್ಲಿ ನಾವು ತಂದೆಗೆ ಮಕ್ಕಳಾದಾಗ. ನಹಿ ತೋ ಕಲಿಕೆ ಕಲಿ रहेंगे ಅರ್ಥಾತ್ ಪ್ರಜಾ ಮೇ ಆ ಜಾएंगे. ಇಲ್ಲ ಅಂದರೆ ಬಾಬಾ ಹೇಳ್ತಾರೆ ಮೊಗ್ಗಿದ್ದವ್ರು ಮೊಗ್ಗೆ ಇರ್ತೀರ ಅಂದರೆ ಪ್ರಜೆಗಳಲ್ಲಿ ಬರ್ತೀರ. ಅಬ್ ಜೋ ಜೈಸಾ ಪುರುಷಾರ್ಥ ಕರೆಗಾ ಐಸಾ ಪದ ಮಿಲೇಗ. ಬಾಬಾ ಹೇಳ್ತಾರೆ ಈಗ ಯಾರು ಯಾವ ರೀತಿ ಪುರುಷಾರ್ಥ ಮಾಡ್ತೀರೋ ಆ ರೀತಿ ಪದವಿ ಪಡ್ಕೊಳ್ತೀರ. ಐಸೆ ನಹಿ ಏಕೆ ದೌಡ್ನೆ ಸೆ ಹಮ್ ಉನ್ಕಿ ಪೂಂಚ್ ಪಕಡ್ ಲೆಂಗೆ. ಬಾಬಾ ಹೇಳ್ತಾರೆ ಹಿಂಗೂ ಅಲ್ಲ, ಒಬ್ರು ಓಡ್ತಿದ್ದಾರೆ ಅಂದರೆ ಅವ್ರ ಬಾಲ ಹಿಡ್ಕೊಂಡು ಹೋಗ್ತೀವ ನಹಿ. ಭಾರತವಾಸಿ ಐಸೆ ಸಮಸ್ತೆ ಹೇ. ಈಗ ಭಾರತವಾಸಿಗಳು ಹಾಗೆ ಹೇಳ್ತಾರೆ ನೋಡ್ರಿ, ನಾವು ನಿಮ್ಮ ಶರೀರ ಹಿಡ್ಕೊಂಡು ಬರ್ತೇವೆ, ನಾವು ನಿಮ್ಮ ಜೊತೆಗೆ ಬರ್ತೇವೆ, ಹೂವಿನ ಜೊತೆಗೆ ದಾರನೂ ಬರ್ತದೆ ಅಂತಾರಲ್ವ. ಭಾರತವಾಸಿಗಳು ಆ ಥರ ತಿಳ್ಕೊಳ್ತಾರಲ್ವ. ಪರಂತು ಪೂಂಚ್ ಪಕಡ್ನಿಕ್ಕಿತ್ತು ಬಾತಿ ನಹಿ ಜೋ ಕರೆಗಾ ಸೋ ಪಾಯೇಗ. ಬಾಬಾ ಹೇಳ್ತಾರೆ ಇಲ್ಲಿ ಯಾರ ಬಾಲ ಹಿಡ್ಕೊಳ್ಳೋ ಮಾತೇ ಇಲ್ಲ, ಯಾರು ಮಾಡ್ತಾರೋ ಅವ್ರು ಪಡ್ಕೊಳ್ತಾರೆ. ಜೋ ಪುರುಷಾರ್ಥ ಕರೆಗಾ 21 ಪೀಳಿ ಉನ್ಕಿ ಪ್ರಾರಬ್ಧ ಬನೆಗೆ. ಬಾಬಾ ಹೇಳ್ತಾರೆ ಇಲ್ಲಿ ಯಾರು ಪುರುಷಾರ್ಥ ಮಾಡ್ತಾರೋ 21 ಪೀಳಿಗೆ ಪ್ರಾರಬ್ಧ ಪಡ್ಕೊಳ್ತಾರೆ. ಬೂಢೆ ತೋ ಜರೂರು ಹೋಂಗೆ ಪರಂತು ಅಕಾಲ ಮೃತ್ಯು ನೈ ಹೋತಿ ಹೈ. ಬಾಬಾ ಹೇಳ್ತಾರಲ್ಲಿ ಮುದುಕರಂತೂ ಆಗ್ತೀರಾ, ಆದರೆ ಅಕಾಲ ಮೃತ್ಯು ಇರೋದಿಲ್ಲ. ಕಿತ್ನಾ ಭಾರಿ ಪದ ಹೈ. ಬಾಪ್ ಸಮझ ಜಾತೆ ಹೈ ಇನ್ಕಿ ತಕದೀರ್ ಖುಲಿ ಹೈ, ವಾರಿಸ್ ಬನಾ ಹೈ. ಎಂಥ ಶ್ರೇಷ್ಠ ಪದವಿ ಅಂತಾರೆ ಬಾಬಾ ತಿಳ್ಕೊಳ್ತಾರೆ ಇವ್ರ ಅದೃಷ್ಟ ತೆರೆದಿದೆ, ವಾರಸ್ದಾರಾಗಿದ್ದಾರೆ ಅಂತ. ಅಭಿ ಪುರುಷಾರ್ಥಿ ಹೈ ಫಿರ್ ರಿಪೋರ್ಟ್ ಭಿ ಕರ್ತೆ ಹೈ ಬಾಬಾ ಯ ವಿಘ್ನ ಆತೆ ಹೈ ಯ ಹೋತಾ ಹೈ. ಬಾಬಾ ಹೇಳ್ತಾರೆ ಈಗ ಪುರುಷಾರ್ಥಿಗಳಾಗಿದ್ದಾರೆ, ಬಾಬನಿಗೆ ರಿಪೋರ್ಟ್ ಕೂಡ ಮಾಡ್ತಾರೆ. ಬಾಬಾ ಇಂತಿಂಥ ವಿಘ್ನ ಬರ್ತದೆ, ಹಿಂಗಿಂಗೆ ಆಗ್ತದೆ, ಹರ್ ಏಕ್ ಕೋ ಪೋತಾ ಮೇಲೆ ದೇನಾ ಹೋತಾ ಹೈ. ಇತನಿ ಮೆಹನತ್ ಅವ್ರ ಕೊಯ್ ಸತ್ಸಂಗ ಮೇ ನೈ ಹೋತಿ ಹೈ. ಬಾಬಾ ಹೇಳ್ತಾರೆ ಇಲ್ಲಿ ಪ್ರತಿಯೊಂದು ಲೆಕ್ಕಪತ್ರವನ್ನು ತಂದೆಗೆ ಒಪ್ಪಿಸ್ಬೇಕಾಗ್ತದೆ. ಈ ಥರ ಪರಿಶ್ರಮ ಇನ್ಯಾವುದೇ ಸತ್ಸಂಗದಲ್ಲಿ ಇಲ್ಲ. बाबा तो छोटे छोटे बच्चों को भी संदेशी बना देते हैं. लड़ाई में मैसेज ले जाने वाले भी चाहिए ना. ಬಾಬಾ ಇಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಸಂದೇಶಿಗಳನ್ನಾಗಿ ಮಾಡಿಬಿಡ್ತಾರೆ. ಯಾಕಂದರೆ ಯುದ್ಧದಲ್ಲಿ ಮೆಸೇಜ್ ತೊಗೊಂಡು ಬರುವಂಥವ್ರು ಬೇಕಲ್ವ. ಲಡಾಯಿ ಕಾ ಯಹ ಮೈದಾನ್ ಹೈ, ಯಹಾ ತುಮ್ ಸಮ್ಮುಖ ಸುನ್ತೆ ಹೋ ತೋ ಬಹುತ್ ಅಚ್ಚಾ ಲಗ್ತಾ ಹೈ, ದಿಲ್ ಖುಷ್ ಹೋತಿ ಹೈ. ಬಾಬಾ ಹೇಳ್ತಾರೆ ಯುದ್ಧದ ಮೈದಾನ ಅಲ್ವ, ಇಲ್ಲಿ ನೀವು ಸಮ್ಮುಖದಲ್ಲಿ ಕೇಳ್ತೀರಾ, ಬಹಳ ಚೆನ್ನಾಗಿ ಅನ್ನಿಸ್ತದೆ, ಮನಸ್ಸು ಖುಷಿ ಆಗ್ತದೆ. ಬಾಹರ್ ಗಯೆ ಅವ್ರ ಬಗುಲೋಂ ಕಾ ಸಂಗ ಮಿಲಾ ತೋ ಖುಷಿ ಉಡ್ ಜಾತಿ ಹೈ. ಬಾಬಾ ಹೇಳ್ತಾರೆ ಹೊರಗೆ ಹೋದ್ರಿ, ಬಕ ಪಕ್ಷಿಗಳ ಸಂಘ ಸಿಕ್ತು, ಖುಷಿ ಹಾರೋಯ್ತು. ವಹ ಮಾಯಾ ಕಿ ಧೂಲ್ ಹೇ ಏನ ಇಸ್ಲಿಯೇ ಪಕ್ಕಾ ಬನ್ನ ಪಡೆ. ಬಾಬಾ ಹೇಳ್ತಿದ್ರೆ ಅಲ್ಲಿ ಮಾಯಾ ನೆರಳಿದೆ, ಅದಕ್ಕೋಸ್ಕರ ಪಕ್ಕಾ ಆಗಬೇಕಾಗಿದೆ ಅಂತ ಹೇಳ್ತಾರೆ ಬಾಬಾ ಕಿತ್ನಾ ಪ್ಯಾರ್ ಸೆ ಪಡಾತೆ हैं, कितनी फैसिलिटीज़ देते हैं. ऐसे भी बहुत है जो अच्छा कहा फिर गुम हो जाते हैं. कोई विरला ही खड़े हो सकता है. ಬಾಬಾ ಹೇಳ್ತಾರೆ ನಾನು ಎಷ್ಟು ಪ್ರೀತಿಯಿಂದ ನಿಮಗೆ ಓದಿಸ್ತೀನಿ, ಎಷ್ಟೆಲ್ಲ ವ್ಯವಸ್ಥೆಗಳನ್ನು ಕೊಡ್ತೀನಿ. ಈ ರೀತಿ ಭಾಳ ಜನ ಇದ್ದಾರೆ, ಚೆನ್ನಾಗಿದೆ ಅಂಥೇಳಿ ತಾವು ಮಾಯ ಆಗಿಬಿಡ್ತಾರೆ. ಅಂದರೆ ಅರ್ಥ ಬಾಬನ ಬಿಟ್ಟು ಹೋಗಿಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ತಮ್ಮನ್ನು ತಾವು ಸ್ಟ್ಯಾಂಡ್ ಮಾಡ್ಕೊಳ್ಳುವಂಥವ್ರು ಬಹಳ ವಿರಳ ಅಂತ ಹೇಳ್ತಾರೆ ಬಾಬಾ. ಯಾ ತೋ ಜ್ಞಾನ ಕಾ ನಶಾ ಚಾಹಿಯೇ, ಶರಾಬ್ ಕಾ ಭಿ ನಶಾ ಹೋತಾ ಹೈ ನಾ. ಬಾಬಾ ಹೇಳ್ತಾರೆ ಇಲ್ಲಿ ಜ್ಞಾನದ ನಶೆ ಬೇಕು. ಸರಾಯಿ ಕುಡಿಯೋರ್ಗೂ ಆ ನಶೆ ಇರ್ತದಲ್ವ. कोई दिवाला मारा हो और शराब पिया, जोर से नशा चढ़ा तो समझेगा हम राजाओं का राजा है. ಬಾಬಾ ಒಂದು ಮಾತು ಹೇಳ್ತಾರೆ, ಯಾರೋ ಒಬ್ರಿಗೆ ದಿವಾಳಿ ಆದರು ಅಂತೇಳಿ ಹೋಗಿ ಸರಾಯಿ ಕುಡಿದಾಗ ಜೋರಾಗಿ ಅವ್ರಿಗೆ ನಶೆ ಇರ್ತದೆ. ಆವಾಗ ಅಂದ್ಕೊಳ್ತಾರೆ ಅವರು ಈ ಊರಿಗೆ ನಾನೇ ರಾಜ ಅಂತ, ಎಲ್ರಿಗೂ ನಾನೇ ರಾಜ ಅಂದ್ಕೊಂಡ್ಬಿಡ್ತಾರೆ. यहाँ तुम बच्चों को रोज़ ज्ञानामृत का प्याला मिलता है, धारण करने के लिए दिन प्रतिदिन पॉइंट्स ऐसी मिलती रहती है जब बुद्धि का ताला ही खुलता जाता है. ಬಾಬಾ ಹೇಳ್ತಾರೆ ಇಲ್ಲಿ ನಾವು ಮಕ್ಕಳಿಗೆ ದಿನಾ ಜ್ಞಾನಾಮೃತವನ್ನು ಕುಡಿಸ್ತಾ ಹೋಗ್ತಾರೆ. ಧಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ದಿನ ಪ್ರತಿದಿನ ಪಾಯಿಂಟ್ಸ್ ಈ ರೀತಿ ಸಿಗ್ತದೆ.
ಬುದ್ಧಿಯ ಬೀಗ ತೆರಿತಾ ಹೋಗ್ತದೆ. ಇಸ್ಲಿಯೇ ಮುರಳಿ ತೋ ಕೈಸೆ ಭಿ ಪಡ್ನಿ, ಅದಕ್ಕೆ ಬಾಬಾ ಹೇಳ್ತಾರೆ ಯಾವ ರೂಪದಲ್ಲಾದರೂ ಮುರಳಿ ಓದಬೇಕು. ಜೈಸೆ ಗೀತಾ ಕಾ ರೋज़ ಪಾಠ ಕರ್ತೆ ಹೇ ನ, ಯಾ ಭಿ ರೋज़್ ಬಾಪ್ ಸೆ ಪಡ್ನಾ ಪಡೆ. ಹೇಗೆ ಗೀತೆಯನ್ನು ದಿನಾ ಗೀತಾ ಪಾಠ ಓದ್ತಿರ್ತಾರೆ, ಗೀತೆ ಪಾಠ ಮಾಡ್ತಿರ್ತಾರೆ ನೋಡಿ, ಹಾಗೆ ಇಲ್ಲಿನೂ ದಿನಾ ಬಾಬನಿಂದ ಓದಬೇಕಾಗ್ತದೆ ಅಂತಾರೆ ಬಾಬಾ. ಪೂಛನಾ ಚಾಯ್ ಮೇರಿ ಉನ್ನತಿ ನಹಿ ಹೋತಿ ಹೇ ಕ್ಯಾ ಕರ್ನಾ ಹೇ. ಬಾಬನಿಗೆ ಕೇಳಬೇಕಂತೆ, ಯಾಕೋ ಬಾಬಾ ನಾನು ಉನ್ನತಿ ಆಗ್ತಾ ಇಲ್ಲ, ಇದಕ್ಕೇನು ಕಾರಣ ಅಂತ. ಆಕರ್ ಸಮಜ್ನಾ ಚಾಯ್, ಇಲ್ಲಿ ಬಂದು ತಿಳ್ಕೊಳ್ಬೇಕು ಅಂತಾರೆ ಬಾಬಾ. ಆಯಂಗಿ ಬಿ ವಹ ಜಿನ್ಕೋ ಪೂರಾ ನಿಶ್ಚಯ ಹೇ ಕಿ ವಹ ಹಮಾರ ಬಾಪ್ ಹೇ. ಇಲ್ಲಿ ಬರೋರು ಯಾರು ಅಂದರೆ ಯಾರಿಗೆ ಪೂರ್ಣ ನಿಶ್ಚಯ ಇದೆ ಶಿವಬಾಬಾ ನಮ್ಮ ತಂದೆ ಅಂತ. ಐಸಾ ನಹಿ ಪುರುಷಾರ್ಥ ಕರ ಹೂँ ನಿಶ್ಚಯ ಬುದ್ಧಿ ಹೋನೆಕ್ಲಿ, ಈ ಥರನೂ ಅಲ್ಲ ಅಂತಾರೆ ಬಾಬಾ. ಪುರುಷಾರ್ಥ ಮಾಡ್ತಿದ್ದೀನಲ್ಲ ನಿಶ್ಚಯ ಬುದ್ಧಿ ಆಗೋದಕ್ಕೋಸ್ಕರ. ನಿಶ್ಚಯ ತೋ ಏಕ್ ಹಿ ಹೋತಾ ಹೇ, ಉಸ್ಮೆ ಪರ್ಸೆಂಟೇಜ್ ನಹಿ ಹೋತಾ, ಬಾಪ್ ಏಕ್ ಹೇ ಉನ್ಸೆ ವರ್ಷ ಮಿಲ್ತಾ ಹೇ. ಬಾಬಾ ಹೇಳ್ತಾರೆ ನಿಶ್ಚಯ ಯಾವಾಗಲೂ ಒಂದೇ ಇರ್ತದೆ, ಅದರಲ್ಲಿ ಪರ್ಸೆಂಟೇಜ್ ಇರೋದಿಲ್ಲ. ಬಾಬಾ ಒಬ್ಬರೇ, ಅವರಿಂದ ಆಸ್ತಿ ಸಿಗ್ತದೆ. ಯಾ ಹಜಾರೋ ಪಡ್ತೆ ಹೇ ಫಿರ್ ಭಿ ಕಹೆ ನಿಶ್ಚಯ ಕೈಸೆ ಕರು. ಬಾಬಾ ಹೇಳ್ತಾರೆ ಇಲ್ಲಿ ಸಾವಿರಾರು ಜನ ಓದ್ತಾರೆ, ಆದರೂ ಕೆಲವ್ರು ಹೇಳ್ತಾರೆ ನಿಶ್ಚಯ ಹೇಗೆ ಮಾಡ್ಕೊಳ್ಳೋದು. ಉನ್ಕೋ ಕಂಬಕ್ತ್ ಕಹಾ ಜಾತಾ ಹೇ, ಭಕ್ತವಾರ್ ವಹ ಜೋ ಬಾಪ್ ಕೋ ಪಹಚಾನ್ ಅವ್ರ ಮಾನ್ಲೆ. ಬಾಬಾ ಹೇಳ್ತಿದ್ದಾರೆ ಇಲ್ಲಿ ಸಾವಿರಾರು ಜನ ಓದ್ತಿದ್ರು ಹೆಂಗಪ್ಪ ನಾನು ನಿಶ್ಚಯ ಮಾಡ್ಕೊಳ್ಬೇಕು ಅಂತ ಯಾರು ಹೇಳ್ತಾರಲ್ಲ, ಬಾಬಾ ಹೇಳ್ತಾರೆ ಅವ್ರು ಮಹಾಮೂರ್ಖರು ಅಂತೇಳಿ. ಇನ್ನು ಯಾರು ಅದೃಷ್ಟವಂತರು ಅಂತಂದರೆ ತಂದೆಯನ್ನು ಗುರುತಿಸಿ ಅವ್ರನ್ನ ಒಪ್ಕೊಳ್ಳುವಂಥವ್ರು. कोई राजा कहे हमारी गोद का बच्चा आकर बनो तो उनकी गोद में जाने से निश्चय हो जाता है ना. ಬಾಬಾ ಹೇಳ್ತಾರೆ ಈಗ ಒಬ್ಬ ರಾಜ ಅವನಿಗೆ ಮಕ್ಕಳಿರೋದಿಲ್ಲ, ನೀನು ಬಂದು ನನ್ನ ಮಡಿಲಿನ ಮಗು ಆಗು ಅಂತಂದಾಗ ಅವನ ಮಡಿಲಿಗೆ ಹೋದ ತಕ್ಷಣ ನಿಶ್ಚಯ ಆಗುತ್ತೋ ಇಲ್ವೋ ಅಂತ ಕೇಳ್ತಾರೆ ಬಾಬಾ. ಐಸೆ ನೈ ಕಹೆಂಗೆ ಕಿ ನಿಶ್ಚಯ ಕೈಸೆ ಹೋ ಯ ಹೈ ಹಿ ರಾಜಯೋಗ. ಬಾಬಾ ಹೇಳ್ತಾರೆ ಅವಾಗ ಹಿಂಗೆ ಹೇಳಲಿಕ್ಕೆ ಬರೋದಿಲ್ಲ ನಿಶ್ಚಯ ಹೆಂಗೆ ಮಾಡ್ಕೊಳ್ಳಿ ಅಂತ. ಬಾಬಾ ಹೇಳ್ತಾರೆ ಇದು ರಾಜಯೋಗ. बाप तो स्वर्ग का रचयिता है तो स्वर्ग का मालिक बनाते हैं, निश्चय नहीं होता है तो तुम्हारी तकदीर में नहीं है और कोई क्या कर सकते हैं. ಬಾಬಾ ಹೇಳ್ತಾರೆ ಶಿವಬಾಬಾ ಸ್ವರ್ಗದ ರಚಯಿತ, ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ. ನಿಶ್ಚಯನೇ ಇಲ್ಲ ಅಂತಂದರೆ ನಿಮ್ಮ ಅದೃಷ್ಟದಲ್ಲೂ ಇಲ್ಲ, ಅಂಥವ್ರು ಏನು ಮಾಡೋಕ್ಕಾಗುತ್ತೆ ಅಂತಾರೆ ಬಾಬಾ. ನೈ ಮಾನ್ತೆ ತೋ ಫಿರ್ ತದ್ಬೀರ್ ಕೈಸೆ ಹೋ ಸಕೆ. ಬಾಬಾ ಹೇಳ್ತಾರೆ ಅವ್ರು ಒಪ್ಕೊಳ್ಳೋದಿಲ್ಲ ಅಂದರೆ ಅವ್ರ ಪುರುಷಾರ್ಥ ಹೆಂಗಿರ್ತದೆ, ವ ಲಂಗಡಾತಾ ಹಿ ಚಲೇಗ. बेहद के बाप से ಭಾರತವಾಸಿयों को ಕಲ್ಪ ಕಲ್ಪ ಸ್ವರ್ಗ का वर्षा मिलता है. ಬಾಬಾ ಹೇಳ್ತಾರೆ ಯಾವ ಮಕ್ಕಳು ಒಪ್ಕೊಂಡು ಪುರುಷಾರ್ಥ ಮಾಡೋದಿಲ್ವೋ ಅವ್ರ ಪುರುಷಾರ್ಥ ಕೊಂಡ್ಕೊಂತ ಹೋಗ್ತಿರ್ತದೆ ಅಂತಾರೆ ಬಾಬಾ. ಬೇಹದ್ದಿನ ತಂದೆಯಿಂದ ಭಾರತವಾಸಿಗಳಿಗೆ ಕಲ್ಪಕಲ್ಪನೂ ಸ್ವರ್ಗದ ಆಸ್ತಿ ಸಿಗ್ತದೆ. ದೇವತಾ ಹೋತೆ ಹಿ ಸ್ವರ್ಗ ಮೇ ಹೇ, ಕಲಿಯುಗ ಮೇ ತೋ ಹೇ ರಾಜಾಯಿ ಹೈ ನಹಿ. ಬಾಬಾ ಹೇಳ್ತಾರೆ ದೇವತೆಗಳಿರೋದೇ ಸ್ವರ್ಗದಲ್ಲಿ, ಕಲಿಯುಗದಲ್ಲಂತೂ ರಾಜ್ಯ ಇಲ್ಲ. ಪ್ರಜಾ ಕಾ ಪ್ರಜಾ ಪರ್ ರಾಜ್ಯ ಹೇ. ಪತಿತ್ ದುನಿಯಾ ಹೇ ತೋ ಉನ್ಕೋ ಪಾವನ್ ದುನಿಯಾ ಬಾಪ್ ನೈ ಕರೆಗೆ ತೋ ಕೌನ್ ಕರೆಗ. ಬಾಬಾ ಹೇಳ್ತಾರೆ ಇವತ್ತು ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಇದೆ, ಪತಿತ ಜಗತ್ತಿದು, ಇದನ್ನು ಪಾವನ ತಂದೆ ಮಾಡದೆ ಇನ್ಯಾರು ಮಾಡ್ತಾರೆ. ತಕ್ದೀರ್ ಮೇ ನಹಿ ಹೈ ತೋ ಫಿರ್ ಸಮಜ್ತೆ ನಹಿ, ಯತ್ತೋ ಬಿಲ್ಕುಲ್ ಸಹಜ ಸಮಜ್ನೆ ಕಿ ಬಾತೆ. ಅದೃಷ್ಟದಾಗಿಲ್ಲ ಅಂದರೆ ಏನು ತಿಳ್ಕೊಳ್ಳೋದೇ ಇಲ್ಲ ಅಂತಾರೆ ಬಾಬಾ. ಇದು ಬಿಲ್ಕುಲ್ ಸಹಜ ತಿಳ್ಕೊಳ್ಳೋ ಮಾತು. ಲಕ್ಷ್ಮೀನಾರಾಯಣಯ್ಯ ರಾಜಾಯಿ ಕಿ ಪ್ರಾರಬ್ಧ ಕಬ್ ಪಾಯಿ. ಲಕ್ಷ್ಮೀನಾರಾಯಣರು ಈ ರಾಜ್ಯದ ಪ್ರಾರಬ್ಧ ಯಾವಾಗ ಪಡ್ಕೊಂಡ್ರು, ಜರೂರ್ ಆಗೇ ಜನ್ಮಕ್ಕೆ ಕರ್ಮ ಹೇ ತಭೀ ಪ್ರಾರಬ್ಧ ಪಾಯಿ ಹೇ. ಬಾಬಾ ಹೇಳ್ತಾರೆ ಅವಶ್ಯವಾಗಿ ಅವ್ರ ಹಿಂದಿನ ಜನ್ಮದ ಕರ್ಮ ಅವಾಗಲೇ ಅವ್ರು ಪ್ರಾರಬ್ಧ ಪಡ್ಕೊಂಡಿರೋದು. ಲಕ್ಷ್ಮೀನಾರಾಯಣ ಸ್ವರ್ಗಕ್ಕೆ ಮಾಲೀಕತೆ, ಅಭಿ ನರ್ಕ ಹೇ तो ऐसा श्रेष्ठ कर्म अथवा राजयोग सिवाय बाप के और कोई सिखला न सके. ಬಾಬಾ ಹೇಳ್ತಾರೆ ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕರಿದ್ದರು, ಈಗಂತೂ ನರಕ ಇದೆ. ಇಂಥ ಶ್ರೇಷ್ಠ ಕರ್ಮ ಅಥವಾ ರಾಜಯೋಗ ತಂದೆಯ ಹೊರತು ಇನ್ಯಾರೂ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಭಿ ಸಬ್ಕಾ ಅಂತಿಮ ಜನ್ಮ ಹೇ ಬಾಪ್ ರಾಜಯೋಗ ಸಿಕ್ಲಾ ರಹೆ ಹೇ. ಬಾಬಾ ಹೇಳ್ತಾರೆ ಈಗ ಎಲ್ಲರ ಅಂತಿಮ ಜನ್ಮ, ತಂದೆ ರಾಜಯೋಗ ಕಲಿಸ್ತಿದ್ದಾರೆ. ದ್ವಾಪರ ಮೇ ಥೋಡೆ ಹಿ ರಾಜಯೋಗ ಸಿಕ್ಲಾತೆ ಹೇ, ದ್ವಾಪರ ಕೆ ಬಾದ್ ಸತ್ಯುಗ ಥೋಡೆ ಹಿ ಆಯೇಗಾ. ದ್ವಾಪರದಲ್ಲಿ ರಾಜಯೋಗ ಕಲಿಸ್ತಾರೇನು, ದ್ವಾಪರದ ನಂತರ ಸತ್ಯುಗ ಬರುತ್ತೇನು. ಯಾ ತೋ ಬಹುತ್ अच्छी ರೀತಿ ಸಮझ ಕರ್ ಜಾತೆ हैं, बाहर जाने से खाली हो जाते हैं. जैसे डिब्बी में टिकरी रह जाती है ना, रत्न निकल जाते हैं. ಬಾಬಾ ಹೇಳ್ತಾರೆ ಇಲ್ಲಿ ಭಾಳ ಚೆನ್ನಾಗಿ ತಿಳ್ಕೊಂಡು ಹೋಗ್ತಾರೆ. ಇಲ್ಲಿ ಬಾಬಾ ಹೇಳುವಾಗ ಹೌದೌದಂತ ಭಾಳ ಚಂದ ಅರ್ಥ ಮಾಡ್ಕೊಂಡು ಹೋಗ್ತಾರೆ, ಆದರೆ ಹೊರಗೆ ಹೋದರೂ ಖಾಲಿಯಾಗಿಬಿಡ್ತಾರೆ. ಒಂದು ರೀತಿ ಬಾಬಾ ಹೇಳ್ತಿದ್ದಾರೆ ಖಾಲಿ ಡಬ್ಬಿ ಉಳ್ಕೊಂಡ್ಬಿಡ್ತದಲ್ಲ, ಅದರೊಳಗಿರೋ ರತ್ನನೂ ಹೋಗ್ಬಿಟ್ಟಿರ್ತದೆ, ಡಬ್ಬಿ ಮಾತ್ರ ಉಳ್ಕೊಂಡಿರ್ತದೆ. ಜ್ಞಾನ ಸುನ್ತೆ ಸುನ್ತೆ ಫಿರ್ ವಿಕಾರ ಮೇ ಗಿರಾ ತೋ ಖಲಾಸ್.
बुद्धि से ज्ञान रत्नों की सफाई हो जाती है. ಬಾಬಾ ಹೇಳ್ತಾರೆ ಇಲ್ಲಿ ಜ್ಞಾನ ಕೇಳ್ತಾ ಕೇಳ್ತಾ ಅವನು ವಿಕಾರಕ್ಕೆ ವಶ ಆಗಿಬಿಟ್ರೆ ಮುಗಿದೋಯ್ತು ಅಂತಾರೆ ಬಾಬಾ. ಬುದ್ಧಿಯಿಂದ ಜ್ಞಾನ ರತ್ನಗಳೆಲ್ಲ ಸ್ವಚ್ಛಾಗಿಬಿಡ್ತವೆ, ಅಂದರೆ ಉಳ್ಕೊಳ್ಳೋದಿಲ್ಲ ಅಂತಾರೆ ಬಾಬಾ. ಐಸೆ ಬಿ ಬಹುತ್ ಲಿಖ್ತೆ ಹೇ ಬಾಬಾ, ಮೆಹನತ್ ಕರ್ತೆ ಕರ್ತೆ ಫಿರ್ ಆಜ್ ಗಿರ್ ಗಯ. ಈ ರೀತಿ ಭಾಳ ಜನ ಬಾಬನಿಗೆ ಪತ್ರ ಬರೀತಾರಂತೆ, ಬಾಬಾ ನಾನು ಪರಿಶ್ರಮ ಪಡ್ತಾ ಇವತ್ತು ನಾನು ಬಿದ್ದುಬಿಟ್ಟೆ ಅಂತ. ಗಿರೇ ಗೋಯ ಅಪನೇಕೋ ಅವ್ರ ಕುಲ್ಕೋ ಕಲಂಕ ಲಗಾಯ. ಬಾಬಾ ಹೇಳ್ತಿದ್ರೆ ಬಿದ್ದರು ಅಂದರೆ ಅರ್ಥ ಏನು, ತಮಗೂ ಮತ್ತು ಆ ಕುಲಕ್ಕೂ ಕಳಂಕ ಹಚ್ಚಿದ್ರು ಅಂತ. ತಕದೀರ್ಕೋ ಲಕೀರ್ ಲಗಾದಿ, ತಮ್ಮ ಅದೃಷ್ಟಕ್ಕೆ ತಾವೇ ಗೆರೆ ಎಳ್ಕೊಂಡ್ರು. घर में भी बच्चे अगर ऐसा कोई अकर्तव्य करते हैं तो कहते हैं ना ऐसा बच्चा मुआ ಭಲ. ಬಾಬಾ ಹೇಳ್ತಾರೆ ಕೆಲವೊಂದ್ಸಲ ಮಕ್ಕಳು ಮನೆಯಲ್ಲಿ ಯಾವುದೋ ರೀತಿ ನಡ್ಕೊಳ್ತಿರ್ತಾರೆ, ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ತಿರೋದಿಲ್ಲ, ಏನೇನೋ ತಪ್ಪು ಮಾಡ್ತಿರ್ತಾರಲ್ಲ, ಆವಾಗ ಅಪ್ಪ ಅಮ್ಮ ಹೇಳ್ತಾರೆ ಇಂಥ ಮಗ ಹುಟ್ಟೋದಕ್ಕಿಂತ ಸತ್ತಿದ್ರೆ ಒಳ್ಳೇದಿತ್ತು ಅಂತ. ತೋ ಯಾ ಬೇಹದ್ ಕಾ ಬಾಪ್ ಕತೆ ಕುಲ್ ಕಲಂಕಿತ ಮತ್ ಬನು. ಹಾಗೆಯೇ ಇಲ್ಲಿಯೂ ಬೇಹದ್ದಿನ ತಂದೆ ಹೇಳ್ತಿದ್ದಾರೆ ಕುಲ ಕಳಂಕಿತರು ಆಗಬೇಡಿ. ಯದಿ ವಿಕಾರೋं का दान देकर फिर वापस लिया तो पद भ्रष्ट हो जाए. ಬಾಬಾ ಹೇಳ್ತಾರೆ ನೀವು ವಿಕಾರಗಳ ದಾನಕ್ಕೆ ಕೊಟ್ಟು ಮತ್ತು ವಾಪಸ್ ತಗೊಂಡ್ರೆ ಪದವಿ ಭ್ರಷ್ಟ ಆಗ್ತದೆ. ಪುರುಷಾರ್ಥ ಕರ್ನಾ ಹೇ ಜೀತ್ ಪಾನಿ ಹೇ, ಚೋಟ್ ಲಗ್ತಿ ಹೇ ತೋ ಫಿರ್ ಖಡೆ ಹೋ ಜಾओ. ಬಾಬಾ ಹೇಳ್ತಾರೆ ಪುರುಷಾರ್ಥ ಮಾಡಬೇಕು, ಜಯ ಗಳಿಸ್ಬೇಕು. ಪೆಟ್ಟು ಬಿದ್ದಿದೆ ಅಂದ್ರೂ ಕೂಡ ಮತ್ತೆ ಅದು ನಿಂತ್ಕೊಳ್ರಿ ಅಂತಾರೆ ಬಾಬಾ. ಗಡಿ ಗಡಿ ಚೋಟ್ ಖಾತೆ रहेंगे तो हार खाकर बेहोश हो पड़ेंगे. ಮತ್ತು ಬಾರಿ ಬಾರಿ ನೀವು ಪೆಟ್ಟು ತಿಂತಾ ಇದ್ದೀರಿ ಅಂತಂದರೆ ಸೋತು ಬಾಬಾ ಹೇಳ್ತಾರೆ ಮೂರ್ಛೆ ಹೋಗಿಬಿಡ್ತೀರ. ಬಾಪ್ ಸಮಜಾತಿ ತೋ ಬಹುತ್ ಹೇ ಪರಂತು ಕೊಯ್ ಟಹರೆ ಬಿ. ಬಾಬಾ ಏನೋ ಭಾಳಷ್ಟು ತಿಳಿಸ್ಕೊಡ್ತಾರೆ, ಆದರೆ ಉಳ್ಕೋಬೇಕಲ್ಲ ಅಂತಾರೆ ಬಾಬಾ. ಮಾಯಾ ಬಡಿ ತೀಖಿ ಹೇ, ಪವಿತ್ರತಾ ಕಾ ಪ್रण कर लिया ಅಗರ್ ಫಿರ್ ಗಿರ್ತೆ ಹೇ ತೋ ಚೋಟ್ ಬಡೆ ಜೋರ್ ಸೆ ಲಗ್ ಪಡ್ತಿ ಹೇ. ಮಾಯೇನೂ ಭಾಳ ಫಾಸ್ಟ್ ಇದೆ ಅಂತಾರೆ ಬಾಬಾ. ಪವಿತ್ರತೆಯ ಪ್ರತಿಜ್ಞೆ ಮಾಡಿ ಅಕಸ್ಮಾತ್ ನೀವು ಬಿದ್ದರೆ ಭಾಳ ದೊಡ್ಡ ಪೆಟ್ಟು ಬೀಳ್ತದೆ ಅಂತಾರೆ ಬಾಬಾ. ಬೇಡ ಪಾರ್ ಹೋತಿ ಹೇ ಪವಿತ್ರತಾ ಸೆ, ಪ್ಯೂರಿಟಿ ಥೀ ತೋ ಭಾರತ್ ಕಾ ಸಿತಾರಾ ಚಮಕ್ತಾ ತಾ. ಬಾಬಾ ಹೇಳ್ತಾರೆ ದೋಣಿ ಪಾರಾಗ್ತದೆ ಪವಿತ್ರತೆಯಿಂದ. ಪವಿತ್ರತೆ ಇತ್ತು, ಭಾರತದ ನಕ್ಷತ್ರ ಹೊಳಿತಾ ಇತ್ತು. ಅಬ್ ತೋ ಘೋರ ಅಂಧಿಯಾರ ಹೇ, ಈಗಂತೂ ಘೋರವಾದ ಅಂಧಕಾರ ಅಂತಾರೆ ಬಾಬಾ. ಅಚ್ಚಾ मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणा के लिए मुख्य सार. इस युद्ध के मैदान में माया से डरना नहीं है, ಬಾಪ್ ಸೆ ಪುರುಷಾರ್ಥ ಕೆ ಲಿಯೆ ಅಚ್ಚಿ ಮತ್ ಲೇ ಲೇನಿ ಹೇ. ಬಾಬಾ ಹೇಳ್ತಾರೆ ಯುದ್ಧದ ಮೈದಾನದಲ್ಲಿ ಮಾಯೆಗೆ ಎಂದಿಗೂ ಸೋಲ್ಬಾರ್ದು. ತಂದೆಯಿಂದ ಪುರುಷಾರ್ಥಕ್ಕೋಸ್ಕರ ಒಳ್ಳೆ ಮತ ಪಡಿಬೇಕು. ವಫಾದಾರ್ ಫರ್ಮಾನ್ ಬರ್ದಾರ್ ಬನ್ ಶ್ರೀಮತ್ ಪರ್ ಚಲ್ತೆ ರಹನೆ. ಆಜ್ಞಾಕಾರಿ ನಂಬಿಗಸ್ತರಾಗಿ ಶ್ರೀಮತದಂತೆ ನಡೀತಾ ಇರಬೇಕು. ಸೆಕೆಂಡ್, ರೂಹಾನಿ ನಶೆ ಮೇ ರಹನೆ ಕೆ ಲಿಯೆ ಜ್ಞಾನಾಮೃತ ಕಾ ಪ್ಯಾಲ ರೋಸ್ ಪೀನಾ ಹೇ. ಆತ್ಮಿಕ ನಶೆಯಲ್ಲಿರೋದಕ್ಕೋಸ್ಕರ ದಿನಾ ಜ್ಞಾನಾಮೃತವನ್ನು ಕುಡಿಬೇಕು ಅಂತಾರೆ ಬಾಬಾ. ಮುರಳಿ ರೋಸ್ ಪಡ್ನಿ ಹೇ, ದಿನಾ ಮುರಳಿ ಓದಬೇಕು. ತಕ್ದೀರ್ವಾನ್ ಬನ್ನೆ ಕೆ ಲಿಯೆ ಬಾಪ್ ಮೇ ಕಭಿ ಸಂಶಯ ನ ಆಯ್. ಬಾಬಾ ಹೇಳ್ತಾರೆ ಅದೃಷ್ಟವಂತರಾಗೋದಕ್ಕೋಸ್ಕರ ಎಂದಿಗೂ ಬಾಬನ ಮೇಲೆ ಸಂಶಯ ಬರಬಾರ್ದು. ವರದಾನ್, ಬ್ರಹ್ಮ ಬಾಪ್ ಸಮಾನ್ जीवन मुक्ति स्थिति का अनुभव करने वाले कर्म के बंधनों से मुक्त भव. ವರದಾನ ಆಗಿದೆ, ಬ್ರಹ್ಮ ತಂದೆಯ ಸಮಾನ ಜೀವನ್ ಮುಕ್ತಿ ಸ್ಥಿತಿಯ ಅನುಭವ ಮಾಡುವಂತಹ ಕರ್ಮಗಳ ಬಂಧನದಿಂದ ಮುಕ್ತರಾಗಿರಿ. ಬ್ರಹ್ಮ ತಂದೆಯ ಸಮಾನ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡುವಂತಹ ಕರ್ಮ ಬಂಧನಗಳಿಂದ ಮುಕ್ತರಾಗಿರಿ. ಬ್ರಹ್ಮ ಬಾಬ್ ಕರ್ಮ ಕರ್ತೆ ಬಿ ಕರ್ಮೋಂಕೆ ಬಂಧನ ಮೇ ನೈ ಫಸೆ. ಬಾಬಾ ಹೇಳ್ತಾರೆ ಬ್ರಹ್ಮ ಬಾಬಾ ಕರ್ಮ ಮಾಡ್ತಾ ಇದ್ರೂ ಕೂಡ ಆ ಕರ್ಮದ ಬಂಧನದಲ್ಲಿ ಸಿಕ್ಕಾಕೊಳ್ಳಿಲ್ಲ. ಸಂಬಂಧ ನಿಭಾತಿ ಬಿ ಸಂಬಂಧಕ್ಕೆ ಬಂಧನ ಮೇ ನೈ ಬಂದೆ. ಸಂಬಂಧ ನಿಭಾಯಿಸ್ತಾ ಇದ್ದರು ಬಾಬಾ, ಆದರೆ ಆ ಸಂಬಂಧಗಳಲ್ಲಿ ಸಿಕ್ಕಾಕೊಳ್ಳಿಲ್ಲ, ಅಂದರೆ ಬಂಧಿಸ್ಕೊಳ್ಳಿಲ್ಲ. ವೇ ಧನ್ ಅವ್ರ ಸಾಧನೋಕ್ಕೆ ಬಂಧನ ಸೆ ಬಿ ಮುಕ್ತ ರಹೆ. ಬಾಬಾ ಧನ ಮತ್ತು ಸಾಧನಗಳ ಬಂಧನದಿಂದಲೂ ಕೂಡ ಮುಕ್ತ ಇದ್ದರು. ಜಿಮ್ಮೆವಾರಿಯ ಸಂಭಾಲ್ತೆ ಹುಯೇ ಬಿ ಜೀವನ್ ಮುಕ್ತ ಸ್ಥಿತಿ ಕಾ ಅನುಭವ ಕಿಯ. ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ರೂ ಕೂಡ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿದರು. ಐಸೆ ಫಾಲೋ ಫಾದರ್ ಕರೋ, ಕಿಸಿ ಬಿ ಪಿछले हिसाब किताब के बंधन में बंधना नहीं है.
ಬಾಬಾ ಹೇಳ್ತಾರೆ ಈ ರೀತಿ ತಂದೆಯನ್ನು ಅನುಕರಣೆ ಮಾಡಿ ಯಾವುದೇ ಕೂಡ ಹಿಂದಿನ ಲೆಕ್ಕಾಚಾರದ ಬಂಧನದಲ್ಲಿ ಸಿಕ್ಕಾಕೋಬೇಡಿ. संस्कार, स्वभाव, प्रभाव और दबाव के बंधन में भी नहीं आना, तब कहेंगे कर्म बंधन मुक्त, जीवन मुक्त. ಬಾಬಾ ಹೇಳ್ತಾರೆ ನಮ್ಮದೇ ಆದ ಸಂಸ್ಕಾರ, ಸ್ವಭಾವ, ಪ್ರಭಾವ, ಒತ್ತಾಯದ ಬಂಧನದಲ್ಲಿಯೂ ಕೂಡ ಬಾಬಾ ಹೇಳ್ತಾರೆ ಬರಬೇಡಿ. ಆವಾಗ ಹೇಳಲಾಗ್ತದೆ ಕರ್ಮ ಬಂಧನ ಮುಕ್ತ, ಜೀವನ್ ಮುಕ್ತ ಅಂತ. ಸ್ಲೋಗನ್ तमोगुणी वायुमंडल में स्वयं को सेफ रखना है तो साक्षी होकर खेल देखने का अभ्यास करो. ಸ್ಲೋಗನ್ ಆಗಿದೆ, ತಮೋಗುಣಿ ವಾಯುಮಂಡಲದಲ್ಲಿ ಸ್ವಯಂವನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಎಂದರೆ ಸಾಕ್ಷಿಯಾಗಿ ಆಟವನ್ನು ನೋಡುವ ಅಭ್ಯಾಸ ಮಾಡಿರಿ. ಅಚ್ಚಾ, ಓಂ ಶಾಂತಿ.